ನಮಸ್ಕಾರ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಹಳಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, 22ನೇ ತಾರೀಕಿಂದ 7ನೇ ತಾರೀಕು ಒಳಗಾಗಿ ಸಮೀಕ್ಷೆಯನ್ನು ಮುಗಿಸಬೇಕು. ಆದರೆ ಆ ಸಮಯದಲ್ಲಿ ಆಗುತ್ತಾ ಅನ್ನೋದು ಮೊದಲ ಪ್ರಶ್ನೆ. ಆದರೆ ಮೊದಲ ದಿವಸವೇ ತಾಂತ್ರಿಕ ದೋಷ ಅನ್ನೋದು ಎದುರಾಗಿದೆ. ಇದೆಲ್ಲದರ ನಡುವೆ ಈ ಗಣತಿ ಪ್ರಕ್ರಿಯೆ ಅನ್ನೋದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿರೋದನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಇದನ್ನು ಸರ್ವೆ ಅಥವಾ ಸಮೀಕ್ಷೆ ಅಂತ ಕರೆಯೋದಕ್ಕಾಗೋದಿಲ್ಲ. ಈ ಮೂಲಕ ಜಾತಿಯ ಅಂಕಿಅಂಶವನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಟೀಕೆಯ ನಡುವೆ ಇದು ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ನಡೆಯನ್ನು ಅನುಸರಿಸ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾರು ಪ್ರತಿಪಕ್ಷದವರು. ಇತ್ತ ಕಡೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು, ಈ BJP ಎಲ್ಲದರಲ್ಲೂ ಕೂಡ ಹುಳುಕನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರ ಅಭದ್ರತೆಯಲ್ಲಿದ್ದಾರೆ, ತಳಮಟ್ಟದಲ್ಲಿದ್ದಾರೆ, ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಒಂದು ಪ್ರಯತ್ನ ಕರ್ನಾಟಕ ಕಾಂಗ್ರೆಸ್ನಿಂದ ಈ ಸಮೀಕ್ಷೆಯ ಮೂಲಕ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಷ್ಟೊಂದು ಗೊಂದಲದ ನಡುವೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರುವಂಥ ಈ ಸಮೀಕ್ಷೆಯ ಅವಶ್ಯಕತೆ ಇರಬಹುದು, ಈ ಸಮೀಕ್ಷೆಯಿಂದ ಮುಂದಾಗುವಂಥ ಬದಲಾವಣೆಗಳಿರಬಹುದು. ಈ ಕ್ಷಣಕ್ಕೂ ಇರುವಂಥ ಗೊಂದಲಗಳ ಬಗ್ಗೆ ಇವತ್ತು ಮಾತಾಡೋಣ. ನಾನು ದಿವ್ಯಾಶ್ರೀ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದ್ದರೆ ಜಾತಿ ಅನ್ನೋ ಕಾಲಮೇ ಬೇಡಾಗಿತ್ತು. ಆ ಉಪಜಾತಿಗಳು, ಜಾತಿಗಳು, ಅಲ್ಲಿನ ಪಂಗಡಗಳು, ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಎನ್ನುವಂಥ ಗಂಭೀರ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೂಡ ಸಿಕ್ಕಿದೆ. ಯಾಕಂದರೆ ಬ್ರಾಹ್ಮಣ ಕ್ರಿಶ್ಚಿಯನು, ಅದೇನೋ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಈ ಥರದ್ದೊಂದಷ್ಟು ಗೊಂದಲಗಳು. ಇದರ ನಡುವೆ ಆ ಡ್ಯೂರೇಷನ್ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. 22ನೇ ತಾರೀಕಿಂದ ಆರಂಭವಾಗಿರುವಂಥ ಈ ಸಮೀಕ್ಷೆ 7ನೇ ತಾರೀಕು ಒಳಗೆ ಮುಗಿದೋಗುತ್ತಾ ಅಂತ. ಇದರ ನಡುವೆ ಸಮೀಕ್ಷೆ ಆರಂಭ ಆದಾಗಲೇ ತಾಂತ್ರಿಕ ಸಮಸ್ಯೆ ಸಹಜ. ಯಾಕಂದರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ವರ್ಕ್, ಆಕ್ಸೆಪ್ಟ್ ಮಾಡೋಣ ಅದನ್ನ. ಬಟ್ ನೀವು ಇಟ್ಕೊಂಡಿರೋ ಡ್ಯೂರೇಷನ್ ಒಳಗೆ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆ ಇಲ್ದಂಗೆ ಮಾಡಬೇಕಾಗಿತ್ತು. ಎಲ್ಲವೂ ಕೂಡ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗೊಂದಲ ಅನ್ನೋದು ಮುಂದುವರೆದಿದೆ. ತಾಂತ್ರಿಕ ಸಮಸ್ಯೆ, ಜಾತಿ ನಮೂದಿಸುವುದಕ್ಕೆ ಸಿಬ್ಬಂದಿ ಹೈರಾಣಾಗಿ ಹೋಗಿದ್ದಾರೆ. 2ನೇ ದಿನವೂ ಕೂಡ ಸಿಬ್ಬಂದಿಯನ್ನು ಸರ್ವರ್ ಸಮಸ್ಯೆ ಕಾಡಿದೆ. ಗಣತಿ ಸಮೀಕ್ಷೆಗೆ ನಿಯೋಜನೆಗೊಂಡಿರುವಂತಹ ಶಿಕ್ಷಕರ ಗೋಳಾಟ ಅನ್ನೋದು ಮುಂದುವರೆದಿದೆ. ಆ ಗಣತಿ ಸಮೀಕ್ಷೆಗೆ ನಿಯೋಜನೆಗೊಂಡಿರುವಂಥ ಶಿಕ್ಷಕರಿಗೆ ಸೂಕ್ತ ರೀತಿಯ ತರಬೇತಿಯನ್ನು ಕೊಟ್ಟಿದ್ರು ಕೂಡ ಈ ಕ್ಷಣಕ್ಕೆ ಅದು ವರ್ಕೌಟ್ ಆಗ್ತಾ ಇಲ್ಲ. ಯಾಕಂದರೆ ತಾಂತ್ರಿಕ ದೋಷ ಅನ್ನೋದು ಹೆಚ್ಚಾಗಿದೆ. ಆ್ಯಪ್ ವರ್ಕ್ ಆಗದ ಕಾರಣ ಸಿಬ್ಬಂದಿಗಳು ಹೈರಾಣಾಗಿ ಹೋಗಿದ್ದಾರೆ. ಪಟ್ಟಿಯಲ್ಲಿ ದಲಿತ ಕ್ರಿಶ್ಚಿಯನ್ ಹಿಂಪಡಿಬೇಕು ಅನ್ನುವಂಥ ಬೇಡಿಕೆ ಇದರ ನಡುವೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ BJP ಮನವಿಯನ್ನು ಮಾಡಿಕೊಂಡಿದೆ. ವಸಂತನಗರದ ಆಯೋಗದ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಸೊ ಹಾಗಾಗಿ ಈ ಗಣತಿಗೆ ಸಂಬಂಧಪಟ್ಟಂತೆ ಗೊಂದಲ ಅನ್ನೋದು ಮುಂದುವರೆದಿದೆ. BJP ಮತ್ತು ಕಾಂಗ್ರೆಸ್ನ ವಾಕ್ಸಮರ ಕೂಡ ಮುಂದುವರೆದಿದೆ. ಹಾಗಾದರೆ ಜಗದೀಶ್ ಶೆಟ್ಟರ್ ಇದರ ಬಗ್ಗೆ ಏನಂದರು? ಲಿಂಗಾಯತ ಅಥವಾ ಒಕ್ಕಲಿಗ, ಈ ಸಮಾಜಗಳನ್ನು ಒಡೆಯುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು BJP ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಹೊರತು ಅಸಲಿಗೆ ಅದಲ್ಲ ಅನ್ನುವಂಥದ್ದು ದಿನೇಶ್ ಗುಂಡೂರಾವ್ ಅವರ ಮಾತು. ಹೀಗೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಮುಖಾಂತರ ಒಂದು ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ, ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ, ಒಕ್ಕಲಿಗ ಸಮಾಜವನ್ನು, ಹಿಂದುಳಿದ ವರ್ಗದವ್ರನ್ನ, ದಲಿತರನ್ನ, ಎಲ್ಲ ಸಮಾಜವನ್ನು, ಮತ್ತು ಇದ್ರ ಜೊತೆಗೆ ಎಲ್ಲಿವರೆಗೆ ಅಂದರೆ ಕ್ರಿಶ್ಚಿಯನ್ ಪದ, ಇವತ್ತು ಹಿಂದೂ ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ ಕ್ರಿಶ್ಚಿಯನ್ ಇರ್ಬೋದು, ಬ್ರಾಹ್ಮಣ ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್ನು, ಇನ್ನಿತರ ಯಾವ ಸಮಾಜನೂ ಬಿಟ್ಟಿಲ್ಲ. ಆ ಕ್ರಿಶ್ಚಿಯನ್ದು ಒಂದು ದೊಡ್ಡ ಪಟ್ಟಿನೇ ಇದೆ. ಅಂದರೆ ಆ ಪಟ್ಟಿಯಲ್ಲಿ ಸೇರಿದರೆ ಇವತ್ತು ಹಿಂದೂ ಸಮಾಜ ಇಷ್ಟು ದೊಡ್ಡದಿಲ್ಲ ಅಂತ ತೋರಿಸ್ಬೇಕಾಗಿದೆ ನೀವು. ಅದಕ್ಕಾಗಿ ಇದನ್ನು ಡಿವಿಷನ್ ಮಾಡುವಂಥ ಕೆಲಸ, ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿ ಬ್ರಿಟಿಷ್ ಪಾಲಿಸಿ ಇದೆಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಹೊಂಟಿದ್ದಾರೆ. ಇದು ಸಮಾಜ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಕೋರ್ಟಲ್ಲಿ ಪ್ರಕರಣ ಇದೆ. ಅಲ್ಲಿ ಏನಾಗ್ತದೆ ಆರ್ಡರ್ ನೋಡಿ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಅವರು ಇವತ್ತು ಏನು ಸಿದ್ದರಾಮಯ್ಯ ಅವ್ರ ಮೇಲೆ ಅನಾವಶ್ಯಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ. ಅರೆ, ಹಿಂದೂ ಧರ್ಮದಲ್ಲಿ ಜಾತಿಗಳಿದೆಯಪ್ಪ. ಜಾತಿಗಳಿದ್ದ ತಕ್ಷಣ ಹಿಂದೂ ಧರ್ಮ ಒಡೆದೋಗಿದೆಯಾ? ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ. ಅದೇ ನಾವು ಸೃಷ್ಟಿ ಮಾಡಿದ್ದೀವಾ? ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳಿಗೆ ಏನು ಬಂದಿದೆ, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್, ಅದು ಜನರೇ ಹೇಳ್ಕೊಂಡಿರೋದು. ಇವರೇನು ಸೃಷ್ಟಿ ಮಾಡಿಲ್ಲ, ಯಾರು ಕೂಡ ಸೃಷ್ಟಿ ಮಾಡಿಲ್ಲ. ಅವರವ್ರ ಜನ ಸರ್ವೆ ಆದಾಗ, ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಇರ್ಬೋದಷ್ಟೇ ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವ್ರು
ಸುಮಾರು 1 ಲಕ್ಷ 1.25 ಲಕ್ಷ ಇರ್ಬೋದು, ಅಷ್ಟೇ ಜನ ಇರುವಂಥದ್ದು. ಮತ್ತು ಅದು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಅದರಿಂದ ಏನು ಗೊಂದಲ ಏನಿಲ್ಲ. ಹೊಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ. ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು. BJPಯವರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ. ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು? ಅವಾಗ ಯಾಕೆ ಇದೆಲ್ಲ ಸೇರಿಸಬಾರ್ದು ಅಂತ ಅವಾಗ ಯಾಕೆ ಹೇಳಲಿಲ್ಲ ಅವರು? ಅಲ್ವಾ? ಸೊ ಸುಮ್ಮನೆ ಇವರು ಆ ಸಮಯಕ್ಕೆ ಅವ್ರಿಗೇನು ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ. ಹಿಂದೂ ವಿರೋಧಿ ಅಂತ ಬಿಂಬಿಸ್ತಕ್ಕಂಥದ್ದೇ ಒಂದು ಕಾರ್ಯಕ್ರಮ ಅವ್ರದ್ದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸ್ವಲ್ಪ ಹೋಗಿ ನೋಡಿ ಆ ಸರ್ವೇಲಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅಂತ. ಅವ್ರ ಎಜುಕೇಷನ್ ಏನು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ಭೂಮಿ ಇದೆ, ಅವ್ರು ಏನು ಕ್ವಾಲಿಫಿಕೇಷನ್ ಇದೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಲ್ಲವನ್ನು ಕೂಡ ಅನೇಕ ಅಂಶಗಳು ನಮಗೆ ಗೊತ್ತಾಗುವಂಥದ್ದು. ನೀವೇ ಅದನ್ನು ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು. ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು. ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಅದು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆ ಅಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ. ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ, ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು. ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ. ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು? ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತಾ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? ಆರ್ ದೇ ನಾಟ್ ಅಗ್ರೀಡ್ ದಿಸ್? ದೇ ಹ್ಯಾವ್ ಅಗ್ರೀಡ್ ದಿಸ್ ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಒಂದು ಹುಡುಕ್ಬೇಕಲ್ಲ. ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ. ನೋಡೋಣ, ಇವತ್ತು ಹೈಕೋರ್ಟ್ನಲ್ಲಿ ಬರ್ತಾ ಇದೆ. ಹೈಕೋರ್ಟ್ನಿಂದ ಬಹುತೇಕ ನ್ಯಾಯ ಸಿಗ್ಬೋದಾದಂಥ ವಿಶ್ವಾಸ ಇದೆ. ಬಟ್ ಇದು ಯಾವ ರೀತಿ ಸರ್ಕಾರ ಅನ್ನೋದು ನನಗೆ ಅರ್ಥ ಆಗೋಲ್ದು. ಒಮ್ಮೆ ಜಾತಿ ಗಣತಿ ಅಂತಾರ, ಒಮ್ಮೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಾರ. ಇದುವರೆಗೂ ಇವ್ರ ಕಡೆ ಡಾಟಾನೇ ಇಲ್ಲ. ಏನು ಈ ರೀತಿ ಸರ್ಕಾರ ನಡೆಸಿದರೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ, ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಅಲೆ ಏನು ಕ್ರಿಯೇಟ್ ಆಗಾಕತ್ತೈತಿ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ. ಅದನ್ನು ಮರೆಮಾಚಿಸ್ಲಿಕ್ಕೆ I think is a clever enough. Siddaramaiah sir is very clever enough and very intelligent. It may be one card he is playing like that. ಹಿಂದೂ ಉಪಜಾತಿಗಳಲ್ಲಿರುವಂಥ 48 ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ. ಇದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಪದೇ ನಾವು ಮಾಡಿದರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಬಂದಿಲ್ಲ. ವಿಶೇಷವಾಗಿ ಮೊನ್ನೆ 33 ಉಪಜಾತಿಗಳನ್ನು ಕೈಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂಥ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ. ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸುಮಾರು 1.5 ಗಂಟೆಗಳ ಕಾಲ ನಡೆದಂಥ ಚರ್ಚೆ, ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು, ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ. ದಲಿತರನ್ನು ಕ್ರಿಶ್ಚಿಯನ್ಗೆ ಸೇರಿಸಿ ವಲಯ ಕ್ರೈಸ್ತ, ಮಾದಿಗ ಕ್ರೈಸ್ತ, ಬಂಜಾರ ಕ್ರೈಸ್ತ, ಬೋವಿ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು. ಹೋರಾಟಗಳ ಪ್ರಾರಂಭ ಆಯಿತು. ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಪರಿಶಿಷ್ಟ ಜಾತಿ ವರ್ಗಗಳದ್ದು ಹೈಡ್ ಮಾಡಿಲ್ಲ. ಇದು ಮತ್ತೆ ಗೊಂದಲ ಪ್ರಾರಂಭ ಆದಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ. ಈಗ ಅವರೊಂದು ಮಾತು ಹೇಳಿದರು, ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಷ್ಟೇ, ನಿಮಗೆ ಕಾಣಲ್ಲ, ಅದು ನಮಗೆ ಕಾಣ್ತವೆ ಅಂತ. ನಮಗೆ ಕಾಣ್ತವೆ, ನಿಮಗೆ ಕಾಣಲ್ಲ ಅಂತ. ಅಂದರೆ ಅರ್ಥ ಏನು? ಅದನ್ನು ಕೂಡ ಕೈ ಬಿಟ್ಟಿಲ್ಲ, ಸಂಪೂರ್ಣ ಕೈ ಬಿಟ್ಟಿಲ್ಲ. ಮತ್ತು ನಮ್ಮದು ಹೈಡ್ ಮಾಡಿಲ್ಲ ಯಾಕೆ ಅಂತಂದರೆ, ಈಗ ನಾವು ಕೇಳಿದ್ವಿ ಅದನ್ನು ಹೈಡ್ ಮಾಡೋದಾದರೆ ನಮ್ಮದು ಮಾಡಿ ಅಂತ ಕೇಳಿದ್ವಿ. ಈಗ ಸುತ್ತಿ ಬಳಸಿ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ವೋ,
ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಲ್ವೋ ಗೊತ್ತಾಗಿಲ್ಲ. ದಲಿತರನ್ನು ಕ್ರಿಶ್ಚಿಯನ್ಗೆ ಸೇರಿಸಿ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ರೈಟ್, ನಾವು ಮಾಡಿದ್ರೆ ತಪ್ಪು, ಕೇಂದ್ರ ಸರ್ಕಾರದವ್ರು ಮಾಡಿದ್ರೆ ಸರಿನಾ? ಸಂತೋಷ್ ಲಾಡ್ ಅವರ ಮಾತು. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ರಾಜ್ಯ ಸರ್ಕಾರ ಜಾತಿಗಣತಿ ಮಾಡೋದಕ್ಕೆ ಬರೋದಿಲ್ಲ. ನೀವು ಹೇಳ್ತಿರೋದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂಥೇಳಿ, ಅದು ಮಾಡೋದಕ್ಕೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಅಂದರೆ ಯಾವುದೇ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕ್ಲಾರಿಟಿ ಅನ್ನೋದು ಇರಬೇಕು. ಏನು ಅದೇನದು ಕ್ರಿಶ್ಚಿಯನ್ ಮಾದಿಗ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಇಲ್ಲಿ ಗೊಂದಲ ಇದೆ. ಅದನ್ನು ಪರಿಹರಿಸಿಬಿಟ್ಟು ನೀವು ಸಮೀಕ್ಷೆ ಮಾಡಿದ್ರೆ ಯಾವುದೇ ರೀತಿಯ ತಪ್ಪಿಲ್ಲ. ಮತ್ತು ಇಂಥ ಗೊಂದಲಗಳಿದ್ದಾಗ ಸಮೀಕ್ಷೆ ಎಷ್ಟು ಸೂಕ್ತ ಅನ್ನೋದು, ಯಾಕಂದರೆ ಆತುರಕ್ಕೆ ಪ್ರತಿಷ್ಠೆಗೆ ಬಿದ್ದು ಸಮೀಕ್ಷೆ ಮಾಡೋದಕ್ಕೆ ಹೊರಟ್ರೆ ಅದು 100% ಆಗಿಲ್ಲ ಅನ್ನೋದಾದರೆ ಅಷ್ಟು ದುಡ್ಡು ಖರ್ಚು ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಆಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಕಳಸತಿ ಮಾಡಿ ಸಮೀಕ್ಷೆ ಏನಾಯಿತು, ಬಳಕೆಗೆ ಬರ್ತಾ ಇಲ್ಲ. ಹಾಗಾಗಿ ಜನರ ತೆರಿಗೆ ದುಡ್ಡು ಪೋಲಾಗದಂತೆ ನೀವು ಹೆಂಗೆ ನಿಭಾಯಿಸ್ತೀರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಶಯಗಳಿದ್ದಾವೆ. ಆಡಳಿತ ಪಕ್ಷವಾಗಿ ನೀವು ಅದನ್ನು ಬಗೆಹರಿಸಬೇಕಷ್ಟೇ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂತಹ ಪುಟ್ಟಣ್ಣ ಅವರಿದ್ದಾರೆ. ನಮಸ್ಕಾರ ಪುಟ್ಟಣ್ಣಗೌಡ್ರೆ. ಏನು JDS ವಕ್ತಾರಾಗಿರುವಂತಹ ಉಮೇಶ್ ಅವರಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಾವು ಕಾಂಗ್ರೆಸ್ ವಕ್ತಾರರು ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ ಸ್ವಾತಿ. ನಮಸ್ಕಾರ. BJP ವಕ್ತಾರಾಗಿರುವಂತಹ ರುದ್ರದೇವರು ರಾಮನಗರ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ರೈಟ್, ನಿಮ್ಮಿಂದನೇ ಆರಂಭ ಮಾಡೋಣ ಸರ್. ಸಮೀಕ್ಷೆ ಆರಂಭ ಆಗಿದೆ, ನಿಮ್ಮ ಆಕ್ಷೇಪಗಳೇನು ತಿಳಿಸ್ಬಿಡಿ. ನೋಡಿ ಮೇಡಮ್, ಸಮೀಕ್ಷೆಗೆ ಮೊದಲಿಂದ ಕೂಡ ಬಿಜೆಪಿ ವಿರೋಧ ಇಲ್ಲ. ಎರಡನೇದು, ಸಮೀಕ್ಷೆ ಮಾಡ್ತೀನಿ ಅನ್ನೋ ಈ ಕುರ್ಚಿ ಯಾವಾಗ ಕಂಟಕ ಬರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವಾಗ ಈ ಸಂಬಂಧಪಟ್ಟಂತ ಈ ಕಾಂತರಾಜ್ ವರದಿ ಬಂದಾಗೂ ಅದೇ ಕಥೆಗಳಾಗಿದ್ದು, ಇವ್ರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಣ್ಣ ಅವರು ಮೊದಲನೇದಾಗಿ ಈ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ, ಈ ಸಮೀಕ್ಷೆ ವಿಚಾರದಲ್ಲಿ ಅವರು ಸಂಪೂರ್ಣವಾಗಿ ಯುದ್ಧಕ್ಕೆ ಯಾವ ಅಸ್ತ್ರ ತಗೊಂಡು ಹೋಗಬೇಕು ಅಸ್ತ್ರಗಳೇ ಸಿದ್ಧತೆ ಇಲ್ಲ. ತರಾತುರಿಯಲ್ಲಿ ಅವರಲ್ಲಿರ್ತಕ್ಕಂತಹ ಮಂತ್ರಿಗಳಲ್ಲೇ ವಿರೋಧ. ಜೊತೆಗೆ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತ ಸಂವಿಧಾನ ವಿರೋಧವಾದಂತಹ ತಮ್ಮ ಯಾರದೋ ಖುಷಿ ಪಡಿಸ್ಲಿಕ್ಕೋಸ್ಕರ, ಹೈಕಮಾಂಡ್ ಖುಷಿ ಪಡಿಸ್ಲಿಕ್ಕೋಸ್ಕರ ಸಿದ್ದರಾಮಣ್ಣ ಅವ್ರು ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆ ಅಂತ ಇಡೀ ಜನತೆಗೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಹೇಗೆ ಅಂದ್ರೆ ನೋಡಿ, ಈಗ 33 ಸಮೀಕ್ಷೆಗಳಲ್ಲಿ ಕ್ರೈಸ್ತ ಅನ್ನತಕ್ಕಂಥ 33 ಜಾತಿಗಳನ್ನ, ಏನು ದಲಿತ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ಈ ತರದಲ್ಲಿ 33 ಬಿಟ್ಟಿದ್ದಾರೆ. ಇನ್ನ 13 ಜಾತಿಗಳನ್ನ ಬಿಡಬೇಕಾಗಿತ್ತು. ಅದನ್ನ ಬಿಡ್ತಾರಾ ಇಲ್ವಾ ಅನ್ನತಕ್ಕಂಥದ್ದು ಗೊಂದಲದಲ್ಲಿದೆ. ಅವರು ಅಸ್ತ್ರಗಳನ್ನೇ ತಗೊಳ್ದೇನೆ ಯುದ್ಧಕ್ಕೆ ಹೋಗಿದ್ದಾರೆ. ಇದು ವೈಫಲ್ಯ ಅಂತ ಹೇಳುತ್ತೆ. ಸೂಕ್ತವಾಗಿ ಎಲ್ಲಾ ಅಸ್ತ್ರಗಳನ್ನು ಇಟ್ಕೊಂಡು ನೋಡಿ, ಈಗ ಹಾಪ್ ತಗೊಂಡೋಗಿದ್ದಾರೆ, ಹಾಪ್ ಕೈ ಕೊಡ್ತಾ ಇದೆ. ಸಂಬಂಧಪಟ್ಟಂತ ಕಿಟ್ಗಳು ಸೇರಿಲ್ಲ. ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಕಿಟ್ ಬಂದಿಲ್ಲ ತಲುಪಿಸುವಂತರದಲ್ಲೂ ಕೂಡ ಎಡವಟ್ ಆಗ್ತಾ ಇದೆ. ನಾವ್ ಹೇಳ್ತಾ ಇರ್ತಕ್ಕಂಥದ್ದನ್ನ ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇಷ್ಟು ತಾರಾತೂರಿಲ್ ಮಾಡೋದು, ಇನ್ನೂ ಒಂದು ವಾರ ಲೇಟ್ ಮಾಡಿ ಸಮೀಕ್ಷೆ ಮಾಡಿ ನಾವು ಕೂಡ ನಿಮ್ಗೆ ಕೈ ಜೋಡಿಸ್ತೀವಿ. ಈ ತಾರಾತೂರಿಲ್ ಮಾಡ್ತಕ್ಕಂಥದ್ದು ಈಗ ಹಿಂದೆನೆ ದಲಿತರ ಹಣ 120 ಕೋಟಿ ವೆಚ್ಚ ಮಾಡಿ ಕಾಂತರಾಜ್ ವರದಿ ಜಾರಿಗೆ ತಂದ್ರು. ಈ 120 ಕೋಟಿ ಈಗ ಸರ್ಕಾರ ಆ ಖಜಾನೆ ತುಂಬಬೇಕಾದ್ರೆ ಸಿದ್ದರಾಮಣ್ಣ ಅವ್ರು ಕೊಡ್ತಾರ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಕೊಡ್ತಾರ, ಯಾವ ದುಡ್ಡಿನಿಂದ ಅದಕ್ಕೆ ಭರಿಸ್ತಾರೆ? ಅನ್ಯಾಯನೇ. ಲುಕ್ಸಾನ್ ಆದ್ರೂ ಲುಕ್ಸಾನೇನೆ. ಈಗ ದಲಿತರ ಅಮೌಂಟ್ ಏನು ರಿಸರ್ವ್ಡ್ ಫಂಡ್ ವೇಸ್ಟ್ ಆಯ್ತು, ಇದಕ್ಕೆಲ್ಲ ಬೆಲೆನೇ ಇಲ್ವಾ? ರೈಟ್, ಮಾತಾಡ್ಸಿದ್ರೆ ಇನ್ನೂ ಡೀಟೇಲ್ ಆಗಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿ. ಸ್ವಾತಿ, ನೀವು ಹೇಳಬೇಕು ಹೇಗೆ ಸಾಗ್ತಾ ಇದೆ ಸಮೀಕ್ಷೆ? ಇರುವಂಥ ಡ್ಯೂರೇಷನ್ ನೀವು ಇಟ್ಕೊಂಡಿರೋದು 22ನೇ ತಾರೀಕಿಂದ 7ನೇ ತಾರೀಕು ಅಷ್ಟರೊಳಗೆ ನೀವು ಅಷ್ಟು ಜನನ ಕವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ. ಯಾಕಂದರೆ ಮೊದಲನೇ ದಿವಸನೇ ತಾಂತ್ರಿಕ ದೋಷ ಬೇರೆ ಬಂದಿದೆ. ಮತ್ತು ಗೊಂದಲ ಇಟ್ಕೊಂಡು ಅದೇ ಮಾದಿಗ ಕ್ರಿಶ್ಚಿಯನ್ ಅಥವಾ ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ಥರದ ಮನವಿ ಪತ್ರಗಳಿನ್ನೂ ಇತ್ಯರ್ಥ ಆಗದ ನಡುವೆಯೇ ಸಮೀಕ್ಷೆಗೆ ಮುಂದುವರೆದಿರೋದು ಎಷ್ಟು ಸರಿ ಅಂತ? ಮೊದಲಿಗೆ ನಾನು BJP ವಕ್ತಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಒಂಚೂರು ಎಚ್ಚರವಾಗಿರೋದಕ್ಕೂ ಕೂಡ ಒಂದು ಸಲಹೆಯನ್ನು ಕೊಡ್ತೀನಿ. ಯಾಕೆ ಅಂತಂದರೆ ಅವರೆಲ್ಲ ಅಗ್ರಗಣ್ಯ ನಾಯಕರು ಕೂಡ ಇದು ಯಾವ ರೀತಿಯಾದಂಥ ಸಮೀಕ್ಷೆ ನಾವು ಇದನ್ನು ಒಪ್ಪದೇ ಇಲ್ಲ. ಅವರದೇ ಸರ್ಕಾರದಲ್ಲಿ ಅವರದೇ ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರಾಗಿದ್ದವರು, ಅವತ್ತಿನ ದಿನ ಕಂದಾಯ ಸಚಿವರಾಗಿದ್ದಂಥವರು ಒಪ್ಕೊಂಡು ಮಾಡಿದಂಥ ಸಮೀಕ್ಷೆ ಮತ್ತು ಅವರೇ ಇಂಥದ್ದು ಒಂದು ನಡಿಬೇಕು ಸಾಮಾಜಿಕ ಬದಲಾವಣೆಗೆ ಮತ್ತು ಬೆಳವಣಿಗೆಗೆ ಅಂತ ಹೇಳಿದಂಥವರು ಇವತ್ತಿನ ದಿನ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇವತ್ತಿನ ದಿನ ಒಂದು ರಾಜ್ಯ ಮಾಧ್ಯಮದಲ್ಲಿ ಕೂತ್ಕೊಂಡು BJP ವಕ್ತಾರರು ಇದನ್ನು ನಾವು ಸ್ವಾಗತಿಸ್ತೀವಿ, ನಾವು ಇದರ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಖಂಡಿತವಾಗ್ಲೂ ನಿಮ್ಮ ನಾಯಕರಿಗೂ ಕೂಡ ಇದೇ ರೀತಿಯಾದಂಥ ಬುದ್ಧಿ ಬರಲಿ ಅನ್ನೋದನ್ನು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ವಿಚಾರ, BJP ವಕ್ತಾರರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಪೂರ್ಣ ಅವಧಿಯ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿಯೂ ಕೂಡ ರಾಜ್ಯದ ಅತಿ
ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಗಿ ಇವತ್ತಿನ ದಿನ ಮುಖ್ಯಮಂತ್ರಿಯಾಗಿ ಆ ಕುರ್ಚಿ ಮೇಲೆ ಕೂತಿದ್ದಾರೆ. ಹಂಗೆ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ? ಇಲ್ಲ ನಾನೇನು ಅನ್ಕೊಳ್ಬೇಕಾಗಿಲ್ಲ. ಇದನ್ನ ಹೈಕಮಾಂಡ್ ಇಲ್ಲ, ಸ್ವಘೋಷಿತ ಅಲ್ಲ, ಹೈಕಮಾಂಡ್ ಇದನ್ನ ಹೈಕಮಾಂಡ್ ಹೇಳಿರುವಂತದ್ದು. ಅಲ್ಲ ನಾನು ಮಾತಾಡ್ಬಿಡ್ತೀನಿ ರೀ, ನನ್ನ ಫಸ್ಟ್ ರಿಯಾಕ್ಷನ್ ಆದ್ಮೇಲೆ ನೀವು ಮಾತಾಡಿ, ಆಯ್ತಾ? ಸೊ ಇಲ್ಲ 2 ವರ್ಷದ ವಾಗ್ದಾನ ಇದೆ ಅಂತ ನಾನು ಹೇಳಿಲ್ಲ, ನೀವು ಹೇಳಿಲ್ಲ. ಇರಿ ರುದ್ರದೇವ್ ಅವರೇ, ನಿಮಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಇರಿ ಒಂದ್ ನಿಮಿಷ ಇರಿ. ಅಂಡ್ ಇವತ್ತಿನ ದಿನ ನಾನು ಪೋಸ್ಟರ್ ನೋಡಿದ ತಕ್ಷಣನೇ ರುದ್ರದೇವ್ ಸರ್ ಒಂದ್ ನಿಮಿಷ ಹಂಗೆ ಇರಿ. ಅಲ್ಲ ರುದ್ರದೇವ್ ಅವರೇ ಇರಿ ಒಂದ್ ನಿಮಿಷ. ಇವತ್ತಿನ ದಿನ ನಾನು ಜಿ ಕನ್ನಡ ನ್ಯೂಸ್ ಅಲ್ಲಿ ನಾನು ಪೋಸ್ಟರ್ ನೋಡಿದ ತಕ್ಷಣನೇ ನಾನು ಇನ್ಪುಟ್ ಅವ್ರಿಗೋ ಇಲ್ಲ ಔಟ್ಪುಟ್ ಅವ್ರಿಗೋ ನಾನು ಫೋನ್ ಮಾಡಿ ಹೇಳಬೇಕು ಅಂತ ಅನ್ಕೊಂಡೆ. ಸ್ವಾಮಿ, ಇದು ಜಾತಿ ಗಣತಿ ಗೊಂದಲ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಗಣತಿ ಅಲ್ಲವೇ ಅಲ್ಲ, ಇದು ಸಮೀಕ್ಷೆ. ಬಹಳ ಸ್ಪಷ್ಟ, ಇದು ಸಮೀಕ್ಷೆ. 1 ತಿಂಗಳಲ್ಲಿ 264 ಕ್ಷೇತ್ರಗಳಿಗೆ ಚುನಾವಣೆಯನ್ನು ನಡೆಸುವಂತಹ ಅಥವಾ ಒಂದೇ ದಿನದಲ್ಲಿ 224 ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಚುನಾವಣೆಯನ್ನು ನಡೆಸುವಂತಹ ಎಲೆಕ್ಷನ್ ಕಮಿಷನ್ನಿನ ಒಂದಷ್ಟು ಪದಾಧಿಕಾರಿಗಳು ಬರ್ಬೋದೇನೋ, ಆದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅದು ಸರ್ವೆ ಮಾಡುವಂಥದ್ದಾಗಿರಬಹುದು, ಮನೆಗೆ ಹೋಗಿ ಎಲೆಕ್ಟೋರಲ್ ರೋಲ್ಗಳನ್ನು ಮಾಡುವಂಥದ್ದಾಗಿರಬಹುದು, ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದಕ್ಕೆ ಕಾರ್ಯನಿರ್ವಹಿಸುವಂಥವರು ನಮ್ಮ ರಾಜ್ಯದ ಶಿಕ್ಷಕರೇ ಆಗಿರ್ತಾರೆ ಮತ್ತು ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳೇ ಆಗಿರ್ತಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು, ಈ ಅಂಗನವಾಡಿ ಕಾರ್ಯಕರ್ತರು ಇವರುಗಳೇ ಆಗಿರ್ತಾರೆ. ಸೊ ಇಂತಹ ಮ್ಯಾನ್ ಪವರ್ ಅನ್ನ, ಹ್ಯೂಮನ್ ರಿಸೋರ್ಸ್ ಅನ್ನ ನಮ್ಮ ಜೊತೆ ಇಟ್ಕೊಂಡು 8 ದಿನದಲ್ಲೋ 7 ದಿನದಲ್ಲೋ 10 ದಿನದಲ್ಲೋ ನಾವು ಈ ಸರ್ವೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸಾಧ್ಯ ಇರೋದಕ್ಕೆ ಇದನ್ನ ನಾವು ಹೊರಗಡೆ ತೆಗೆದುಕೊಂಡು ಬಂದಿರುವಂಥದ್ದು. ಅಂಡ್ ಇನ್ನೊಂದು, ಇದು ಆಯೋಗ ಮಾಡ್ತಾ ಇರುವಂತಹ, ಅಂದ್ರೆ ಡಿಪಾರ್ಟ್ಮೆಂಟಲ್ ಮಾಡ್ತಿರುವಂತಹ ಸರ್ವೆ. ಇದು ಏನೋ ನಾವು ಮಂತ್ರಿಗಳು, ನಾವು ಮುಖ್ಯಮಂತ್ರಿಗಳು ನಾವು ಇನಿಶಿಯೇಟ್ ಮಾಡಿ ಮಾಡ್ತಾ ಇರುವಂತಹ ಇಚ್ಛೆ ಪ್ರಶ್ನೆ ಅಲ್ಲ. ನಾವು ಇನಿಶಿಯೇಟ್ ಮಾಡಿ, ಇಲ್ಲ ರುದ್ರದೇವ್ ಅವರೇ, ನಾವು ಇನಿಶಿಯೇಟ್ ಮಾಡಿ ಮಾಡ್ತಿರುವಂತಹ ಸರ್ವೆ ಅಲ್ಲ. ದಿಸ್ ಇಸ್ ಸಮಥಿಂಗ್ ವೆರಿ ಕ್ಲಿಯರ್. ಇದು ಆಯೋಗದಿಂದ ನಡೆಸ್ತಾ ಇರುವಂತಹ ಸಮೀಕ್ಷೆ. ಇದರಿಂದ ನೆಕ್ಸ್ಟ್ ಏನ್ ಹೊರಹೊಮ್ಮತ್ತೆ ನೋಡೋಣ, ಏನ್ ಹೊರಗಡೆ ಬರುತ್ತೆ ನೋಡೋಣ. ಅಂಡ್ ಇವತ್ತಿನ ದಿನ ಎಷ್ಟೋ ಜನ ದಲಿತರು ಇವತ್ತಿನ ದಿನ, ನಾನೇ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಕೇಳಿ, ನೀವು ದಲಿತ ಸಮುದಾಯದಲ್ಲಿ ಹುಟ್ಟಿ, ನೀವು ದಲಿತರಾಗಿ ಶೋಷಣೆಯನ್ನ ಅನುಭವಿಸಿ ಅದನ್ನ ಎದುರಿಸೋದಿಕ್ಕೆ ಸಾಧ್ಯವಾಗ್ದಿರಾ ನೀವು ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆದ್ರೆ ನಿಮಗೆ ಆ ಧರ್ಮದಲ್ಲಿರುವಂತಹ, ಅಂದ್ರೆ ನೀವು ಮೈನಾರಿಟಿ, ಮೆಜಾರಿಟಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ನಾವು ಅನ್ಕೊಳ್ಳೋಣ. ಸೊ ಆ ಧರ್ಮದಲ್ಲಿ ಅಂದ್ರೆ ಮೈನಾರಿಟಿ ಸ್ಟೇಟಸ್ ಅನ್ನ ನೀವು ಪಡ್ಕೊಂಡು ಆ ಧರ್ಮಕ್ಕೆ ಕೊಡಬೇಕಾದಂತ ಕಾನೂನಿನ ಸವಲತ್ತುಗಳು ಮಾತ್ರ ನಿಮಗೆ ಸಿಗೋದಕ್ಕೆ ಸಾಧ್ಯ ಹೊರತು, ನೀವು ಕ್ರಿಶ್ಚಿಯನ್ ದಲಿತ ಅಂತ ಹಾಕೊಂಡಿದ ತಕ್ಷಣ, ಕ್ರಿಶ್ಚಿಯನ್ ಕುರುಬ ಅಂತ ಹಾಕೊಂಡಿದ ತಕ್ಷಣ, ಅಥವಾ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಹಾಕೊಂಡಿದ ತಕ್ಷಣ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹಾಕೊಂಡಿದ ತಕ್ಷಣ ನೀವು ದಲಿತರಾಗಿಯೂ ಸವಲತ್ತುಗಳನ್ನ ಪಡ್ಕೊಳ್ತೀವಿ, ನಾವು ಕ್ರಿಶ್ಚಿಯನ್ ಆಗಿಯೂ ಅಲ್ಲಿ ಆ ಧರ್ಮದಲ್ಲಿ ಆ ಧರ್ಮದ ಪರಿಪಾಲನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ನೀವು ತಾತ್ವಿಕವಾಗಿ ಆ್ಯಂಡ್ ನೀವು ಸೈದ್ಧಾಂತಿಕವಾಗಿ ಯಾವ ದೇವರನ್ನ ಬೇಕಾದರೂ ಪೂಜೆ ಮಾಡ್ಬೋದು, ಆದರೆ ಕಾನೂನಾತ್ಮಕವಾಗಿ ಅಂಡರ್ ದಿ ಅಫಿಡವಿಟ್, ಇಫ್ ಯು ಹ್ಯಾವ್ ಕನ್ವರ್ಟೆಡ್ ಯುವರ್ ಸೆಲ್ಫ್, ದೆನ್ ಯು ಹ್ಯಾವ್ ಟು ಫಾಲೋ ದಟ್ ರಿಲಿಜನ್. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಅಲ್ಲಿರುವಂಥ ಸವಲತ್ತುಗಳನ್ನೇ ಪಡ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲೇನಾದರೂ ಲೋಪದೋಷಗಳಿದೆಯಾ, ಇಲ್ಲೇನಾದರೂ ಮಿಸ್ಯೂಸ್ ಆಗ್ತಾ ಇದೆಯಾ, ಈ ರೀತಿಯಾದಂತಹ ಇದನ್ನ ನಾವು ಒಂದ್ ನಿಮಿಷ ಇರಿ ರುದ್ರದೇವರೇ, ಒಂದ್ ನಿಮಿಷ ಇರಿ, ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಿದೆಯಾ? ನಮ್ಗೆ ಯಾಕೆ ಇಷ್ಟು ಅರ್ಜಿಗಳು ಬಂತು ಹೇಳಿ? ಅಲ್ಲ ಒಂದ್ ನಿಮಿಷ ಕೇಳಿ, ಇಷ್ಟು ಅರ್ಜಿಗಳು ಸರ್ಕಾರದಕ್ಕೆ ಬರೋದಕ್ಕೆ ಸಾಧ್ಯನೋ? ಏನಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂತ್ಕೊಂಡು ಅರ್ಜಿಗಳನ್ನು ಹಾಕಿರುವಂತದ್ದ ಸರ್ಕಾರಕ್ಕೆ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಕೂತ್ಕೊಂಡು ಇಡೀ ಡಿಬೇಟ್ ನಡೆಯಕ್ ಬಿಡಲ್ಲ ನಾನು ರುದ್ರದೇವ್ ಅವರೇ, ನೀವು ಝೂಮ್ ಅಲ್ಲಿ ಇದ್ದೀರಾ, ನಾನು ಇಲ್ಲಿ ಸ್ಟುಡಿಯೋದಲ್ಲಿ ಇದ್ದೀನಿ, ನಾನು ಮಾತಾಡ್ತಾ ಹೋದ್ರೆ ನಿಮ್ಮ ವಾಯ್ಸು ಕೇಳಿಸೋದಿಲ್ಲ, ಸಮಾಧಾನವಾಗಿರಿ. ನನ್ನ ಫಸ್ಟ್ ರಿಯಾಕ್ಷನ್ ನಡೀತಾ ಇದೆ ಇಲ್ಲಿ, ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್, ಯು ಬೆಟರ್ ಕೀಪ್ ಕ್ವೈಟ್, ಸಮಾಧಾನವಾಗಿರಿ ನೀವು, ಆಯ್ತಾ? ಸೊ ಇವತ್ತಿಂದ ಈ ಅರ್ಜಿ ಬರ್ದಿರೋರು ಯಾರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಸಮಾಜದಲ್ಲಿರುವಂತಹ ಕನ್ವರ್ಟೆಡ್ ಆಗಿರುವಂತವ್ರು ಅಥವಾ ಸವಲತ್ತುಗಳಿಂದ ವಂಚಿತರಾಗಿಂತವರ ಬರೆದಿರುವಂತಹ ಅರ್ಜಿ. ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಕು ಅಂತಂದ್ರೆ ನಮಗೊಂದು ಸಮೀಕ್ಷೆ ಬೇಕು, ನಮಗೊಂದು ಡೇಟಾ ಬೇಕು. ನಮ್ಮ ಹತ್ರ ಡೇಟಾನೇ ಇಲ್ದಿರ ನೀವ್ ಏನ್ ಮಾಡೋದಕ್ಕೆ ಸಾಧ್ಯ? ಇಡೀ ದೇಶದಲ್ಲಿ ಇವತ್ತಿಂದ ಅಲ್ಲ, ಸೆನ್ಸಸ್ ಅಲ್ಲ, ನೀವು ರುದ್ರದೇವ್ ಅವ್ರ ವಾಯ್ಸ್ ಮ್ಯೂಟ್ ಮಾಡ್ಬಿಡಿ ಅಷ್ಟೇ. ನೀವು ಸೆನ್ಸಸ್ ಮಾಡ್ಕೊಂಡ್ ಬಂದಿರೋದು ಇದೇ ಕಾರಣಕ್ಕೇನೆ. ಅಂಡ್ ದಿಸ್ ಇಸ್ ವೆರಿ ಕ್ಲಿಯರ್ಲಿ, ಇದು ಸಮೀಕ್ಷೆ, ಇದು ಗಣತಿ ಅಲ್ಲ. ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇರುವಂತದ್ದು. ರೈಟ್ ಉಮೇಶ್ ಅವ್ರು ನೀವು ಹೇಳಬೇಕು. ಈಗ ನೋಡಿ, ಆರ್ಥಿಕವಾದಂತ ಸಾಂಸ್ಕೃತಿಕವಾದಂತ ಸಮೀಕ್ಷೆ ಗೊಂದಲ ಇದೆ ಅನ್ನೋದು ವಿಸಿಬಲ್. ಈಗ ತಾಂತ್ರಿಕ ದೋಷಗಳಿರ್ಬೋದು, ಅಥವಾ ಇನ್ನೂ ಒಂದಷ್ಟು ಮನವಿ ಪತ್ರಗಳು, ಆ ಕ್ರಿಶ್ಚಿಯನ್ ಮಾದಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ವೀರಶೈವ, ಕ್ರಿಶ್ಚಿಯನ್ ಬ್ರಾಹ್ಮಣ, ಇದ್ರ ಬಗ್ಗೆ ಇನ್ನೂ ಮನವಿ ಪತ್ರಗಳು ಇನ್ನೂ ಅಲ್ಲೇ ಇದ್ದಾವೆ, ಇನ್ನೂ ಅದಕ್ಕೆ ಇತ್ಯರ್ಥನೇ ಆಗದೆ ಸಮೀಕ್ಷೆಗೆ ಓಡೋದು ಎಷ್ಟು ಸರಿ? ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಮೂಲಕ ಪ್ರಶ್ನೆ ಮಾಡ್ತೀನಿ, ಮತ್ತು ನಮ್ಮ ಪಕ್ಷನೂ ಪ್ರಶ್ನೆ ಮಾಡ್ತಾ ಇದೆ. ಪೂರ್ವ ತಯಾರಿ ಇಲ್ಲದೆ
ಈ ಸಮೀಕ್ಷೆ ಮತ್ತು ಅಥವಾ ಈ ಒಂದು ಅಧ್ಯಯನಕ್ಕೆ ಯಾಕೆ ಇಳಿಬೇಕಾಗಿತ್ತು ಈ ಸರ್ಕಾರ ಅನ್ನೋದು ಮೊದಲನೇ ಪ್ರಶ್ನೆ. ಒಂದು ಇವತ್ತು ಏನು ಸಮಸ್ಯೆ ಆಗಿದೆ ಅಂತಂದರೆ ಹೇಳ್ತೇನೆ. ಈಗ ತಾವು ಹೇಳಿದಂಥ ಸಂದರ್ಭದಲ್ಲಿ ಅವರವರ ಜಾತಿ ಹಿನ್ನೆಲೆಗಳು ಮತ್ತು ಬೆನಿಫಿಟ್ಸು ಇವೆಲ್ಲವನ್ನು ತೋರಿಸ್ಕೋಸ್ಕರವಾಗಿ ನಾವಿದು ಮಾಡ್ತಾ ಇದ್ದೀವಿ. ಶೈಕ್ಷಣಿಕ ಒಂದು ಅಧ್ಯಯನ ಮಾಡ್ತಾ ಇದ್ದೀವಿ, ಸಂತೋಷ ಮಾಡಿ ಸ್ವಾಗತ ಪಡ್ತೀವಿ, ನಾವು ಅದಕ್ಕೆ ವಿರೋಧ ಇಲ್ಲ. ಆದರೆ ಈಗ ನೋಡಿ, ಈಗ 46 ಕ್ರಿಶ್ಚಿಯನ್ ಪಂಗಡಗಳನ್ನು ಉಪಪಂಗಡಗಳನ್ನು ಮಾಡಿದರು. ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಹಿಂದೂ ಧರ್ಮದ ಉಪಪಂಗಡಗಳಿದ್ದು ಯಾವ್ಯಾವಿದ್ದು, ಒಕ್ಕಲಿಗರಿರ್ಬೋದು, ಲಿಂಗಾಯತರು, ಬ್ರಾಹ್ಮಣರು, ಕುರುಬರು, ವೀರಶೈವ ಅಥವಾ ಇನ್ಯಾರು ವಿಶ್ವಕರ್ಮ. ಅದರಲ್ಲಿ ಮೊನ್ನೆ ಎಲ್ಲ ಒತ್ತಾಯ ಮಾಡಿದ್ದಕ್ಕೆ 33 ಇದನ್ನು ಬಿಡಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ಸಲಹೆ ನೀಡಿದ್ದಾರೆ ಅಥವಾ ಆದೇಶ ನೀಡಿದ್ದಾರೆ. ಇನ್ನೂ 13 ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನನ್ನು ಬಿಡಿ ಅಂತೇಳಿ BJಪಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಗೊಂದಲ ಇನ್ನೂ ಎಲ್ಲೆಲ್ಲಿ ಶುರುವಾಗಿದೆ ಅಂತಂದರೆ, ಈಗ ನಾವು ಒಕ್ಕಲಿಗರು ಅಥವಾ ನಾವು ಲಿಂಗಾಯತರು ನಮ್ಮ ಉಪಪಂಗಡಗಳನ್ನು ಮೆನ್ಷನ್ ಮಾಡದೆ ಹೋದರೆ ಎಲ್ಲಿ ನಮ್ಮ ನಿಜವಾದ ಅಸ್ತಿತ್ವ ಹೊರಟೋಗುತ್ತೋ ಅನ್ನೋ ಒಂದು ಆತಂಕ ಗ್ರಾಮೀಣ ಭಾಗದಲ್ಲಿ ಮತ್ತು ಆ ಜನಗಳಿಗೆ ಇನ್ನೂ ಆತಂಕ ಇದೆ. ಉದಾಹರಣೆಗೆ ಇದು ಹೇಳ್ತೀನಿ. ಉದಾಹರಣೆಗೆ ಒಕ್ಕಲಿಗರಲ್ಲಿ ಗಂಗಡಿಕಾರ ಅಂತ ಇದ್ದಾರೆ, ಮರಸು ಒಕ್ಕಲಿಗರು ಅಂತ ಇದ್ದಾರೆ. ಅವರ ಆಚರಣೆಗಳು ಸಂಪ್ರದಾಯಗಳು ಅವನ್ನ ಎಲ್ಲಿ ನಮಗೆ ಮೀಸಲಾತಿ ಸಿಗೋದಿಲ್ವೇನೋ. ಉದಾಹರಣೆಗೆ ಮೊನ್ನೆ ನಮ್ಮ ಆದಿಚುಂಚನಗಿರಿ ಶ್ರೀಗಳು ನಮ್ಮ ಎಲ್ಲ ಒಕ್ಕಲಿಗರ ಸಮಾಜದ ಮುಖಂಡರ ಪಕ್ಷಾತೀತವಾಗಿ ಒಂದು ಸಭೆ ಕರೆದರು ವಿಜಯನಗರ ಮಠದಲ್ಲಿ. ಅಲ್ಲಿ ಒಂದು ಒಕ್ಕೂರಿನ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಕೇವಲ ಒಕ್ಕಲಿಗ ಜಾತಿಯ ಒಂದು ಕೋಡನ್ನು ಮಾತ್ರ ಮೆನ್ಷನ್ ಮಾಡಿ ಉಪಜಾತಿಯನ್ನು ಬರಿಬೇಡಿ ಅಂತ ಹೇಳಿದ್ದಾರೆ. ಅದೇ ನಮ್ಮ ಇಲ್ಲಿ ಇದ್ರ ಮೂಲ ಎಲ್ಲಿ ಸೃಷ್ಟಿ ಆಯ್ತು ಅನ್ನೋದನ್ನ ನೀವು ಕಂಡ್ಕೋಬೇಕಲ್ಲ. ಹಾಗಿದ್ರೆ ಇವಾಗ ಕನ್ವರ್ಟ್ ಆದವರು ಒಕ್ಕಲಿಗರು ಕ್ರಿಶ್ಚಿಯನ್ ಅಂತ ಬರ್ಸಾದ್ಮೇಲೆ ಉಪಜಾತಿಲಿ ಒಕ್ಕಲಿಗ ಅಂತ ಯಾಕೆ ಬರ್ಸ್ತಿದ್ರು? ನಮ್ಮ ಹತ್ರ ಡೇಟಾ ಇಲ್ದೇ ಇದ್ರೆ ನಾವ್ ಈ ಸಮೀಕ್ಷೆ ಮಾಡೋದಕ್ಕೆ ಯಾಕೆ ಸ್ವಾಮಿ ಮುಂದುವರ್ತಿದ್ವಿ? ಒಕ್ಕಲಿಗರಲ್ಲೇ ಈಗ ರಂಜಾವಧೂತ ಸ್ವಾಮಿಗಳು ಮನೆಯಲ್ಲಿ ತುಮಕೂರಿನಲ್ಲಿ ಸಭೆ ನಡೆಸಿದ್ದಾರೆ. ಅಲ್ಲಿ ಕುಂಚಿಟಿಗ ಸಮಾಜದವರು ಹೇಳ್ತಾ ಇದ್ದಾರೆ, ನಾವು ಒಕ್ಕಲಿಗರು ಹೌದು ಮತ್ತೆ ಕುಂಚಿಟಿಗನು ಹೌದು, ಈ ಉಪಜಾತಿಯನ್ನು ಬರೆಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲಿ ನಮಗೆ ಸವಲತ್ತು ಅನ್ನೋ ಒಂದು ಆತಂಕದಲ್ಲಿ ಈ ತರ ಒಂದು ಗೊಂದಲ. ಅದೇ ರೀತಿ ದಲಿತರು ಕೆಲವು ಕಡೆ ಬೌದ್ಧ ಧರ್ಮವನ್ನು ಬರ್ಸಿಂತ ಇದ್ದಾರೆ. ನಿಮ್ಮಲ್ಲೇ ಗೊಂದಲ ಇದೆ ಅಂತ ಆಯ್ತು. ಅಲ್ಲಿ ಬೌದ್ಧ ಧರ್ಮವನ್ನು ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಯಾರು ದಲಿತರು ಇರೋರು ಜನರ ಗೊಂದಲ ಆಯ್ತಾ ಇದ್ದಾರೆ. ಇಲ್ಲ ಇಲ್ಲ, ಇದು ಮಠಗಳ ಗೊಂದಲ, ಜನರ ಗೊಂದಲನೂ ಅಲ್ಲ. ಇದು ಜನರ ಗೊಂದಲನೂ ಅಲ್ಲ. ಈಗ ವೀರಶೈವ ಮಹಾಸಭಾದ ಒಂದು ಗೊಂದಲ ಆಯ್ತಾ, ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಒಂದು ಗೊಂದಲ, ಮತ್ತೊಂದು ಅಲ್ಲ ಅಲ್ಲ ಇನ್ನೊಂದು ಹೇಳ್ತೀನಿ ಅಲ್ಲ, ನಾನು ಇಲ್ಲ ಹೇಳ್ತಿಲ್ಲ. ಆದ್ರೆ ಇದು ಮಠಗಳಿಂದ ಸೃಷ್ಟಿಯಾಗಿರುವಂತ ಗೊಂದಲ ಇರಬಹುದು. ಹೌದು, ಈಗ ವೀರಶೈವ ಇಲ್ಲ 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 ಈಗ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ ಕೇಳಿ. ವೀರಶೈವ ಮಹಾಸಭಾದವರು ಲಿಂಗಾಯತ ಮಹಾಸಭಾನ ಏನಂತ ಕೇಳ್ತಾ ಇದ್ದಾರೆ? ಅಲ್ಲ, ವೀರಶೈವ ಮಹಾಸಭಾದವರು ಲಿಂಗಾಯತ ಮಹಾಸಭಾನ ಏನಂತ ಕೇಳ್ತಾ ಇದ್ದಾರೆ? ನೀವು ವೀರಶೈವರು ಅಂತಾನೆ ಬರ್ಸಿ, ನೀವು ಧರ್ಮದ ಕಾಲಂನಲ್ಲಿ ವೀರಶೈವರು ಅಂತ ಬರ್ಸಿ ಅಂತ ಇದ್ದಾರೆ. ಲಿಂಗಾಯತ ಮಹಾಸಭಾದವರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನೀವು ಧರ್ಮದ ಕಾಲಂನಲ್ಲಿ ಲಿಂಗಾಯತರು ಅಂತ ಬರ್ಸಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ, ನೀವು ಧರ್ಮ ನೀವು ಹಿಂದೂಗಳು ಅಂತ ಬರ್ಸಿ, ನೀವು ಹಿಂದೂಗಳು ಅಂತ ಬರ್ಸಿ, ಅದಾದ್ಮೇಲೆ ಉಪಜಾತಿ ಏನ್ ಬೇಕಾದ್ರೂ ಬರ್ಸ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ವಿಜೇಂದ್ರ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ವೀರಶೈವರಿಗೂ ಅವ್ರಿಗೆ ಸಮಸ್ಯೆ ಇರುವಂತದ್ದು, ಅವರಲ್ಲಿ ಇರುವಂತ ಗೊಂದಲ ಇರುವಂತದ್ದು, ಸಂಬಂಧ ಇಲ್ಲ. ಕ್ಲಿಯರ್ ಮಾಡಿ. ಈ ಗೊಂದಲಗಳೇ ಆಗಬಾರದು. ಅದೇ ಇವತ್ತಿನ ಶೀರ್ಷಿಕೆ ಇದೆಯಲ್ಲ ನಮ್ಮ ಜಿ ಟಿವಿನಲ್ಲಿ, ಉತ್ತಮವಾದ ಶೀರ್ಷಿಕೆಯನ್ನು ಕೊಟ್ಟಿದ್ದೀರಾ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅಭಿನಂದಿಸ್ತೀನಿ ಈ ವಾಹಿನಿಯವರಿಗೆ. ಈ ಗೊಂದಲ ನಿಜವಾಗ್ಲೂ ಜನಸಾಮಾನ್ಯರಿಗೆ ಗೊಂದಲ ಆಗಿದೆ. ಹೌದು, ಈಗ ನನ್ನ ಐಡೆಂಟಿಟಿನ ಎಲ್ಲಿ ತೋರಿಸ್ಕೊಳ್ಳೋದಪ್ಪ? ನಾನು ಈಗ ಅವ್ರು ಹೇಳಕ್ ಬಂದ್ರೆ ಕನ್ಫ್ಯೂಸ್ ಆಗ್ತದೆ, ನನಗೆ ಯಾವ್ದನ್ನ ಬರೀಲಿ ಯಾವ್ದನ್ನ ಹೇಳಿ. ನಾನು ಜಾತಿ ಅಂತ ಬರೀರಿ ಅಂತಾರೆ, ಮತ್ತೆ ಉಪಜಾತಿ ಅಂತ ಬರೀತಾರೆ, ಬರೀಬೇಡಿ ಅಂತ ಹೇಳ್ತಾರೆ. ಸರ್ಕಾರ ಇದಕ್ಕೆ ಏನು ಅದಕ್ಕೆ ಯಾಕೆ ಬರೀಬಾರ್ದು, ಏನು ಆತಂಕಕ್ಕೆ ಒಳಪಡಬೇಡಿ ಅಂತ ಏನಾರು ಭರವಸೆ ಕೊಟ್ಟಿದ್ಯಾ? ಇದೇನು ಆಗ್ತಲ್ಲ ಒಂದು ಈ ಪಾಯಿಂಟ್ ವ್ಯಾಲಿಡ್. ಹೌದು, ಬರೆದ್ರೆ ಆತಂಕ ನೀವು ಹೇಳಿದಿರ ತಮ್ಮ ಒಳಗಿರುವಂತಹ ಧರ್ಮದ್ದೋ ಜಾತಿಯ ಜಾಗೃತಿ ಜನಕ ಆಗಬಹುದೇನೋ. ನಾನು ನಿಮಗೆ ಇದರಿಂದ ನಾನು ಒಂದು ಗೊಂದಲ ಸೃಷ್ಟಿ ಸ್ಟೇಟಸ್ ಹೆಂಗ್ ಬರುತ್ತೆ ದಿವ್ಯಾ? ಅದಕ್ಕೆ ಬಿನಾ ಪಾವತಿ ಲೈನ್, ಜಾತಿ ಆಧಾರದ
ಜಾತಿವಾದದಲ್ಲಿ ಅದನ್ನ ಮೀರಿ ಬರ್ಬೇಕು. ಇದನ್ನ ಕೇಂದ್ರ ಸರ್ಕಾರ ಕೇಳಬೇಕು. ನೀವು ರಿಸರ್ವೇಶನ್ ಅನ್ನ ಕಿತ್ತಾಕಿ ಅಂತ ಹೇಳ್ಬೇಕು. ಹೇಳ್ತೀರಾ? ಹಾಗಿದ್ರೆ ಅದನ್ನ ಮೀರಿ ಯಾವ್ದಾದ್ರು ಮಾಡ್ಬೋದು. ಪಕ್ಷಗಳಿಗೆ ಇರುವಂತದ್ದು ಯಾವ್ದಾದ್ರು ಪಕ್ಷಗಳು ಅದನ್ನ ಮೀರಿ ಯೋಚನೆ ಮಾಡ್ಬೋದು. ಅಲ್ಲಿ ಸಿದ್ಧಾನಾಗಿದ್ರೆ ನೀವು OBC ರಿಸರ್ವೇಶನ್ ಅದನ್ನ ಮೀರಿ ಯೋಚನೆ ಇದ್ದಾವೆ. ಅಲ್ಲ, ಕಿತ್ತಾಕಕ್ಕೆ ಸಾಧ್ಯ ಇದೆಯಾ? ಹಾಗಿದ್ರೆ ಜಾತಿಯನ್ನ ಹೌದು, ನೀವು ಜಾತಿ ಗಣತಿ ಅನ್ನೋದು ಒಪ್ಕೋಬೇಕು. ಜಾತಿ ಕಾಲದ ಮೇಲೆ ಸಮಯದ ಅವಕಾಶ ತುಂಬಾ ಇದೆ ಹೌದು ಅಧಿಕಾರಿಗಳಿಗೆ. ಹೌದು. ಏನೀಗ ಸೆಪ್ಟೆಂಬರ್ ಒಳಗೆ ಮುಗಿಸ್ಬಿಡ್ಬೇಕಾ? ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಜಾತಿ ಆಧಾರದ ಮೇಲೆ ರಿಸರ್ವೇಶನ್ಗಳನ್ನ ಕೊಟ್ಟು ಇವತ್ತಿನ ಜಾತಿ ಮೀರಿ ಬದುಕಿದ್ರೆ ಹೇಗ್ರಿ ಸಾಧ್ಯ ಆಗುತ್ತೆ? ಸರ್ಕಾರವಾಗಿ ನಾವು ಜಾತಿ ಮೀರಿ ಸಮೀಕ್ಷೆ ಮಾಡೋದಕ್ಕೆ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಏನು ಮಾಡಿದ ಆಪ್ ಗೊಂದಲ ಇದೆ ಮೇಡಮ್. ಹೌದು, ಆ ಗೊಂದಲ ಇದೆ. ಜೊತೆಗೆ ಒಂದು ಮನೆ ಸರ್ವೆ ಮಾಡಕ್ಕೆ ಮೇಡಮ್ 5 ಗಂಟೆ ಬೇಕಂತೆ. 5 hours ನಮ್ಮ ಪಂಚಾಯತಿ ಕಾರ್ಯದರ್ಶಿ ಅವರು ಡೆಪ್ಯೂಟ್ ಮಾಡಿದ್ದೀವಿ, ತಗೊಂಡಿದ್ದಾರೆ ಸೇವೆಗೆ. 5 ಅವರ್ ಬೇಕು ಮೇಡಮ್ ಒಂದು ಕ್ಲಾರಿಟಿ ತಗೊಳಕ್ಕೆ. ಅದನ್ನ ಮತ್ತೆ ಅಪ್ಲೋಡ್ ಮಾಡಬೇಕು. ಸರ್ವರ್ ಪ್ರಾಬ್ಲಮ್ ಇದೆ. ಆಮೇಲೆ ಅಲ್ಲಿ ನೆಟ್ವರ್ಕ್ ಇಲ್ಲ. ಅಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಸಂಬಂಧ ಕೊಟ್ಟು ಒಂದೊಂದು ಮನೆಗೆ ಒಬ್ಬೊಬ್ಬರ ಅಧಿಕಾರಿಗೆ 150 ಮನೆ ಕೊಟ್ಟಿದ್ದಾರೆ, ಒಬ್ಬ ಶಿಕ್ಷಕರಿಗೆ. ಅದೇ ನ್ಯಾವಿಗೇಷನ್ ತೋರ್ತದೆ, ಮನೆ ಅದೇ ಸಮಸ್ಯೆ ಇಲ್ಲ. ಆದರೆ ಅಲ್ಲಿ ಡಾಟಾ ಕಲೆಕ್ಟ್ ಮಾಡೋದಿಲ್ಲ ಮೇಡಮ್. 60 ಕ್ವಶನ್ಸ್ ಫಿಲ್ಅಪ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಮನೆ 5 ಗಂಟೆ ತಗೊಳುತ್ತೆ. How it is possible to complete within 15 days? Correct. Practically no. Why the Congress government has? ಒಂದಿನಕ್ಕೆ 10 ಮನೆ ಮಾಡಿದ್ರು ಸಾಧ್ಯ ಆಗುತ್ತೆ. ಅಲ್ಲ ದಿನಕ್ಕೆ 5 ಗಂಟೆ ಬೇಕಂತೆ. 5 ಸರ್ ಕೇಳಿ. ಅಲ್ಲ ಚುನಾವಣೆಗೂ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ನೋ 60 ಕ್ವಶನ್ ಉತ್ತರ ಕೊಡಬೇಕು ಇಂಪಾಸಿಬಲ್ ಮೇಡಮ್. ಆ ಫಾರ್ಮೆಟ್ ಇದೆಯಲ್ಲ, 10 ಮನೆ ಕವರ್ ಮಾಡಿದ್ರು ಆಗಲ್ಲ. ನಿಮಗೆ ಗೊತ್ತಿಲ್ಲ ಪ್ರಾಕ್ಟಿಕಲ್ ಸಮಸ್ಯೆ. 60 ಪ್ರಶ್ನೆಗಳನ್ನ ಉತ್ತರ ಕೊಡಬೇಕು. ತುಂಬಾ ಸಮಯ ಹಿಡಿತದೆ ಮೇಡಮ್. ಹಾಗಾಗಿ ಈ ತರದ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಳ್ಳದಲ್ಲೇ ಮತ್ತೆ ಕ್ಯಾಬಿನೆಟ್ ಅಲ್ಲೂ ಇದಕ್ಕೆ ಅಪಸ್ವರ ಇದ್ದಿದೆ. ಪ್ರತಿಯೊಂದು ಜಾತಿಯಲ್ಲಿ ಅಪಸ್ವರ ಇದ್ದಿದೆ. ಹೌದು, ಯಾರು ವಿರೋಧ ಪಕ್ಷ ಯಾರಲ್ಲ ಕಾಂಗ್ರೆಸ್ ಹೌದು, ಇದನ್ನ ಕ್ಯಾಬಿನೆಟ್ ಮುಂಚೆನೆ ಇದು ತಗೊಂಡ್ರೆ ಯಾಕೆ ಮಾಡಿಲ್ಲ ನೀವು? ಹಾಗಾಗಿ ಮೇಡಮ್ ಇದು ಗೊಂದಲ ಅಲ್ಲ, ಇನ್ನಷ್ಟು ಮತ್ತೆ ಕಗ್ಗಂಟಾಗುತ್ತೆ. ಇದು ವರದಿ ಕೊಟ್ಟರು ಸಹ ಇದು ಅಪೂರ್ಣ ವರದಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಪೂರ್ಣ ವರದಿ ಬರುತ್ತೆ ಅನ್ನೋದಾದ್ರೆ ಪುಟ್ಟಣ್ಣವರೇ, ಸರಿಯಾದಂತ ಸಮೀಕ್ಷೆ ಆಗಲಿಲ್ಲ ಅನ್ನೋದಾದ್ರೆ ಈ ಸಮೀಕ್ಷೆ ಇಟ್ಕೊಂಡು ಏನ್ ಮಾಡೋದು? ಜನರ ದುಡ್ಡು ಅಂದ್ರೆ ನಾಟಕ. ಬಂದೆ ರುದ್ರದೇವರೇ, ಒಂದ್ ನಿಮಿಷ, ನೆಕ್ಸ್ಟ್ ನೀವೇ ವೇಟ್. ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮೇಡಮ್, ಇವತ್ತು ಯಾವ ದೇವ್ರಿಗೂ ಜಾತಿಗಳಿಲ್ಲ. ಮನುಷ್ಯ ಎಲ್ಲ ಒಂದೇ ಇರುತ್ತೆ. ಇವ್ರಿಗೆ ಮಾತ್ರ ಜಾತಿ ಬರುತ್ತಾ? ಇದನ್ನ ಯಾರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಕಿತ್ತೋದು ಕಚಡ ಅಂತಾನೆ ಹೇಳ್ಬೇಕಾಗತ್ತೆ. ರಾಜಕೀಯ ಮುಖಂಡರುಗಳು ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಜಾತಿ ಅನ್ನೋ ವ್ಯವಸ್ಥೆನಲ್ಲಿ ಎಲೆಕ್ಷನ್ನಲ್ಲಿ ಹೊಡಿತಾ ಇದ್ದಾರೆ. ಪ್ರತಿಯೊಂದು ಜಾತಿಗೂ ಹೊಡಿತಾರೆ. ಇವತ್ತು ಜನ ಅರ್ಥ ಮಾಡ್ಕೊಬೇಕು. ಇವತ್ತು ಬ್ರಾಹ್ಮಣ ಆಗಲಿ, ಒಕ್ಕಲಿಗ ಆಗಲಿ, ಮುಸ್ಲಿಂ ಆಗಲಿ, ಯಾವ್ದನ್ನ ಆಗಲಿ ಮೇಡಮ್, ನೀವು ಮಾತಾಡ್ಬೇಕಾದಾಗ ನಾನು ಮಾತಾಡಿಲ್ಲ. ದಯವಿಟ್ಟು ಸುಮ್ಮನೆ ನೀವು ಸುಮ್ಮನೆ ಮೇಡಮ್, ದಯವಿಟ್ಟು ಸುಮ್ಮನೆ ನೀವು ಮಾತಾಡ್ಬೇಕಾದಾಗ ನಾವು ಮಾತಾಡಿಲ್ಲ. ಮನುಷ್ಯನಾಗಿ ಅವಾಚ್ಯ ಶಬ್ದಗಳನ್ನ ಬಳಸಬೇಡಿ. ಏನಾದ್ರೂ ಮಾತಾಡಿ, ನಿಮಗೆ ಹಕ್ಕಿದೆ. ನಿಮಗೆ ಇಲ್ಲ, ನೀವು ಏನ್ ಬೇಕಾದ್ರೂ ಮಾತಾಡೋ ಹಕ್ಕಿದೆ. ಅವಾಚ್ಯ ಶಬ್ದಗಳನ್ನ ಬಳಸಬೇಡಿ ಅಷ್ಟೇ. ಅದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಸ್ವಾಮೀಜಿಗಳು ಬರ್ತಾ ಇವತ್ತು ನಾವು ರಾಘವೇಂದ್ರನ್ ಪೂಜೆ ಮಾಡ್ತೀನಿ, ಸ್ವಾಮೀಜಿಗಳನ್ನ ಇಷ್ಟ. ಈ ಸ್ವಾಮೀಜಿಗಳನ್ನ ನಾವು ಯಾವತ್ತು ದೇವ್ರ ತರ ನೋಡ್ತೀವಿ ನಾವು. ಇವ್ರಿಗೆ ಯಾತಿಗೆ ಬೇಕು ಜಾತಿ ಸಮೀಕ್ಷೆ? ಇವ್ರು ಯಾತಕ್ಕೆ? ನೀವೆಲ್ಲ ಒಂದೇ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಒಂದೇ ಅಂತ ಇರಬೇಕು. ಯಾವತ್ತು ಇದ್ರ ಬಗ್ಗೆ ಬರಬೇಕು ಅಂತ ಆರ್ಥಿಕವಾಗಿ. ಈಗ ನಂಗೊಂದು ಕ್ವಶನ್ ಬಂತು ನೀವು ಹೇಳಿದ್ದು ಉತ್ತರದಲ್ಲೇ. ಜಾತಿಗಳನ್ನು ಒಡೆಯುವ ಪ್ರಯತ್ನ ಆಗ್ತಿದೆ ಅಂತ ಸ್ವಾಮೀಜಿಗಳು ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ, ಪ್ರತಿಪಕ್ಷಗಳು ಹೇಳ್ತಿವೆ ಅನ್ನೋದಾದರೆ, ಆ ಸ್ವಾಮೀಜಿಗಳು, ಜನಸಾಮಾನ್ಯರು, ಪ್ರತಿಪಕ್ಷದವರು ಎಲ್ಲ ಒಗ್ಗೂಡಿ ಅವ್ರು ಹಿಂದೂ ಧರ್ಮದ ರಕ್ಷಕರಲ್ವಾ ಪ್ರತಿಪಕ್ಷದವರು? ಖಂಡಿತ ಮೇಡಮ್, ಬರ್ಸ್ಬಿಡ್ಲಿ ಅಲ್ಲ, ಜಾಗೃತಿ ಮೂಡಿಸ್ಲಿ. ನೀವು ಒಕ್ಕಲಿಗ ಬರೀರಿ, ಕುಂಚಿಟಿಗ ಬರೀರಿ, ಕುರುಬ ಬರೀರಿ, ಅದ್ರೊಳಗೆ ಇನ್ನೊಂದು ಯಾವುದೋ ಬರೀರಿ ಅಂತ ಇವತ್ತು ಜನಗಳ ಮನಸ್ಥಿತಿನ ಹಾಳು ಮಾಡ್ತಾ ಇರೋದು ಈ ರಾಜಕೀಯ ಪಕ್ಷಗಳ ಇವತ್ತಿನ ದಿನ. ಯಾಕಂದ್ರೆ ನಾವು ನಮ್ಮ ಪಾಡಿಗೆ ನಾವು ಇದೀವಿ ಇವತ್ತು. ಯಾಕಂದ್ರೆ ಹಿಂದೆ ಇತ್ತು, SC ST ಸರ್ ಇರಿ ಸರ್ ಹಿಂದೆ SC ST ಗಳು ತುಂಬಾ ದೌರ್ಜನ್ಯ ನಡೀತಾ ಇತ್ತು. ಯಾವ ಕಾಲದಲ್ಲಿ ಯಾವ ಯುಗದಲ್ಲಿ ಇದೀವಿ ನಾವು ಮೇಡಮ್? ಯಾವ ಯುಗದಲ್ಲಿ? ಇವತ್ತು ನಾವು ಇನ್ನು ಜಾತಿ ಸಮೀಕ್ಷೆ ಮಾಡಿ ನೆಕ್ಸ್ಟ್ ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ತಂದು ಬಿಡುತ್ತೆ. ಅವಕಾಶ ಇತ್ತು 45 ವರ್ಷ ಆಡಳಿತದಲ್ಲಿ. ಸರ್ ಅವ್ರ ಆಧಾರದ ಮೇಲೆ ಮಾಡಲಿಲ್ಲ. ಆಕೆ ಎಜುಕೇಶನ್ ಕೊಟ್ಟು ನಾವು ಮುಖ್ಯಮಂತ್ರಿ ಮಾಡಿದ್ದು.
ರೈಟ್ ರುದ್ರದೇವರು ಸರ್ ನೀವು ಸರ್ವರಿಗೂ ಹೇಳ್ಬೇಕು. ಸಮಬಾಳು, ನಿಮ್ದು ಸರ್ವರಿಗೂ ಬಹಳಷ್ಟು ಸಮಪಾಲು ಆಕ್ಷೇಪ ಅನ್ನೋದೇ ಇತ್ತು, ಕಾಂಗ್ರೆಸ್ಸಿನ ನಾನು ಅದಕ್ಕೂ- ತತ್ವ. ಅಯ್ಯೋ ಅದಾಗಿದ್ರೆ ನೀವೆಲ್ಲ ಯಾಕೆ ಮಾಡ್ತಾ ಇದ್ರಿ ಉಪಜಾತಿ ಜಾತಿಗಳು ಅಲ್ಲ, ಕುಲವೆಂದು ಕುಲವೆಂದು ಹೊಡೆದಾಡದಿರಿ ಅಂತ ನಾವೇನ್ ಕುಲ ಅಂತ ಹೊಡೆಸ್ತಾ ಇಲ್ಲ ಸ್ವಾಮಿ. ನಿಮಗೆ ಹಂಗಿದ್ರೆ ಮೇಡಮ್, ನಾನು- ಅಲ್ಲ ನಿಮ್ಮಲ್ಲಿ ಮೇಡಮ್, ಇದೆಯಲ್ಲ ನಾನು ಸೈಡ್ ಅಲ್ಲಿ ಒಂದು ಹಿಂದೂ ಒಂದು ಕಾಲಮ್ ಅಲ್ಲ, ನೀವು ಒಪ್ಕೊಳ್ಳೋಕೆ ಎಲ್ಲ ಒಂದೇ ಮೇಡಮ್, ಹಿಂದೂಗಳೇ. ನಮ್ಮ ಕ್ರಿಶ್ಚಿಯನ್ ಅಂತ ಬರೀ ನಿಂತೀರಾ? ಭಾರತ ದೇಶದಲ್ಲಿ ಬೌದ್ಧ ಅಂತ ಬರೀ ಭಾರತ ನಿಂತೀರಾ? ದೇಶದಲ್ಲಿ ಇಲ್ಲ, ಇಲ್ಲ, ಜೈನ ಅಂತವ್ರು ಇಲ್ಲ, ಎಲ್ಲರೂ ಇಲ್ಲ, ಹಿಂದೂಗಳೇನೆ. ಒಂದು ಭಾರತ ಬೇಸಿಕ್ ದೇಶದಲ್ಲಿ ವಿಷಯ ಹೇಳ್ತಾ ಇರ್ತಕ್ಕಂಥವ್ರು ಎಲ್ಲರೂ ಇದ್ದೀನಿ. ಬೇಸಿಕ್ ಹಿಂದೂಗಳೇ. ವಿಷಯ ಹೇಳ್ತಾ ಇದ್ದೀನಿ. ಯಾವ್ದೊಂದು ಕಾಲೇಜ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಐ ಆಮ್ ಮೇಲ್, ಐ ಆಮ್ ಫೀಮೇಲ್ ಅಂಡ್ ಐ ಆಮ್ ಅದರ್ಸ್ ಆರ್ ಥರ್ಡ್ ಜೆಂಡರ್ ಅಂತ ಇರುತ್ತೆ. ಥರ್ಡ್ ಜೆಂಡರ್ ಅಂತ ಇರೋದೇ ತಪ್ಪ. ಹಂಗಿದ್ರೆ ಥರ್ಡ್ ಜೆಂಡರ್ ಅಂತ ಇದೆ ಅಂದಿದ ತಕ್ಷಣ ಸಮಾಜದಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಸರ್ಕಾರನೇ ಕಾರಣ ಅಂತ ಹೇಳ್ಬಿಟ್ರೆ ರೀ ನಾವು ಆಪ್ಷನ್ ಕೊಟ್ಟಿದೀವ್ರಿ, ನಿಮಗೇನ್ ಬೇಕೋ ನೀವು ಫಿಲ್ ಮಾಡಿ. ಆಪ್ಷನ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ನೀವು ಬೇಕಾಗಿಲ್ಲ ಮೇಡಮ್. ಅದ್ರಲ್ಲಿ ಏನಿದೆ? ಆಪ್ಷನ್ ಕೊಟ್ಟಿರುವಂತದ್ದು ಇಲ್ಲ, ಸರ್ಕಾರದ ಅಡಿಯಲ್ಲಿ ಇರುವಂತದ್ದು ಅವಕಾಶ ಇಲ್ಲ. ಈಗ ಸರ್ಕಾರದ ಅಡಿಯಲ್ಲಿ ನಾವು ಆಪ್ಷನ್ ಕೊಟ್ಟಿದೀವಿ. ಇಲ್ಲ ಅಲ್ಲೇ ಸರ್ಕಾರಕ್ಕೆ ಎಷ್ಟು ಜನ ಕೊಟ್ಟಿದ್ದಾರೆ? ಇಲ್ಲ ರೈಟ್ ಅಲ್ಲ ಈಗ ನನಗೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ ಸರ್ ಈಗ ನೋಡಿ ಇಲ್ಲ, ನಾನು ಯಾವಾಗ ಹೇಳಿ ನಮ್ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಿದೆ ಯಾವಾಗ ಹೇಳಿ? ಲಾಸ್ಟ್ 2011 2021 ಆಗಿರ್ಬೇಕಿತ್ತು. 15 ವರ್ಷಗಳ ಕಾಲ ಅಲ್ಲ, 15 ಏನ್ರಿ ಇಷ್ಟು ವರ್ಷ ಬೇಕಾ? ಚುನಾವಣೆ 2024 ಚುನಾವಣೆ ಮುಂದಾಕ್ಬೇಕಿತ್ತಾಗಿದ್ರೆ 2024 ಚುನಾವಣೆ ಮುಂದಾಕ್ಬೇಕಿತ್ತಾಗಿದ್ರೆ ಕೋವಿಡ್ ಬಂತು ಅಂತ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ತರಬೇಕಿತ್ತು, ಪ್ರೆಸಿಡೆಂಟ್ ರೂಲ್ ತರಬೇಕಿತ್ತು. ಹಾಗಿದ್ರೆ 2024 ಅಲ್ಲ, ಚುನಾವಣೆ ನಡೆಸಾದ್ಮೇಲೆ ಸೆನ್ಸಸ್ ಮಾಡೋದಕ್ಕಾಗೋದಿಲ್ವಾ? ಸೊ 15 ವರ್ಷದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಮ್ಮ ಹತ್ರ ಸೆನ್ಸಸ್ ಡೇಟಾ ಇಲ್ದಿದ್ದಾಗ ಸ್ವಾಭಾವಿಕವಾಗಿ ನಾವು ಇದನ್ನೇ ಮಾಡ್ಬೇಕಾಗುತ್ತೆ. ಸಾಮಾಜಿಕವಾಗಿ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಷ್ಟೇ ತಗೊಳ್ಳಿ. ಜಾತಿ ಗಣತಿ ಇದು ಆಯೋಗ ಇದನ್ನೇ ಆಯೋಗದ ಕೆಲಸಗಳೇ ಇದು. ಮೇಡಮ್ ವಾಹಿನಿಯಲ್ಲಿ ಮೇಡಮ್ನವ್ರೆ ಕಾಂಗ್ರೆಸ್ನವ್ರು ಎಲ್ಲಾರು ಮಾತಾಡುವಾಗ ಮಧ್ಯ ತಲೆ ತೋರಿಸ್ತಾರೆ. ಇದಕ್ಕೆ ವಾಹಿನಿಯಲ್ಲಿ ದಯವಿಟ್ಟು ಕಾಂಗ್ರೆಸ್ ವಕ್ತಾರರು ಬೇರೆಯವರು ಮಾತಾಡಿದಾಗ ಬೇರೆಯವರು ಮಾತಾಡಿ ಮೇಡಮ್. ವಿಷಯನೇ ಕಂಟೆಂಟೇ ಹೋಗಲ್ಲ, ಹಂಗಾಗುತ್ತೆ. ಯಾರ್ ಮಧ್ಯ ಮಾತಾಡ್ತೀನಿ, ನಾನ್ ಯಾರ್ ನಂತರ ಮಾತಾಡ್ತೀನಿ ಅನ್ನೋದನ್ನ ನೀವ್ ಹೇಳಕ್ ಆಯ್ತು ನಿಮ್ ಟೈಮಲ್ಲಿ ನೀವೇ ರುದ್ರದೇವರೇ ಹೇಳಿ ನೋಡಿ ಮೇಡಮ್. ಓಕೆ ಗಾಟ್ ಇಟ್ ಸರ್. ನೀವು ಸ್ವಾತಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ಆಕ್ಷೇಪಗಳಿತ್ತು. ನೋ ಪ್ರಾಬ್ಲಮ್. ಓಕೆ ಗಾಟ್ ಇಟ್. ರುದ್ರದೇವರೇ ನೀವು ಹೇಳ್ಬೇಕು. ಮತ್ತೆ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳಕ್ಕೆ ಈ ಸಮೀಕ್ಷೆ ಮಾಡಕ್ ಹೋಗಿದ್ದಾರೆ ಅಂತ ನೀವು ಹೇಳ್ತಿರಲ್ಲ, ಅದು ಹೆಂಗೆ ಅಂತ ನಿಮ್ಮ ಹತ್ರನೇ ಮತ್ತೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಟ್ಟು ಬರ್ತೀನಿ, ನಿಮ್ಮ ಹತ್ರನೇ ಮಾತಾಡ್ತೀನಿ. ಓಕೆ ಪ್ರತಿಪಕ್ಷಗಳಿದ್ದಾವೆ, ಅವು ಆರೋಪ ಮಾಡ್ತಿದ್ದಾವೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗಾಗ ಒಂದೊಂದು ಟ್ರಂಪ್ ಕಾರ್ಡ್ ಬಿಡ್ತಾರೆ. ಅದರಲ್ಲಿ ಈ ಗಣತಿ ಪ್ರಕ್ರಿಯೆ ಕೂಡ ಒಂದು ಅಂತ ಹೇಳಿ ನೋಡಿ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗೋದಾದರೆ ಸಾಮಾಜಿಕವಾಗಿ ಜನಸಾಮಾನ್ಯರು ಯಾವ ಸ್ಥಿತಿಯಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಓದಿಕೊಂಡಿದ್ದಾರೆ, ಇನ್ನು ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಈ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಸಮೀಕ್ಷೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಅವರು ಬರಬೇಕು ಅನ್ನೋದಾದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದು, ಆ ಮೂಲಕ ಶಿಕ್ಷಣವನ್ನು ಕೊಡಿಸೋದು, ಆರ್ಥಿಕವಾಗಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದಾದರೆ ಬೇಕಾದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು, ಸಾಮಾಜಿಕವಾಗಿ ನ್ಯಾಯ ಬೇಕು ಅನ್ನೋದಾದರೆ ತಾರತಮ್ಯವನ್ನು ಬದಿಗೊಡಬೇಕು. ಅದು ಯಾವುದೇ ಕಾರಣಕ್ಕೂ ಇರಬಾರ್ದು ತಾರತಮ್ಯ ಅನ್ನೋದನ್ನು ಶಿಕ್ಷಣದ ಮೂಲಕ ಕೊಟ್ಟರೆ ಇವೆಲ್ಲವೂ ಸರಿಯಾಗುತ್ತೆ. ನೀವು ಜಾತಿ ಅನ್ನುವಂಥ ಕಾಲಮನ್ನು ಇಟ್ಕೊಂಡಿದ್ದೀರಿ, ಅದರಲ್ಲಿ ಉಪಜಾತಿ ಅನ್ನೋದಿದೆ, ಇಲ್ಲೇ ಪ್ರಶ್ನೆ ಇರುವಂಥದ್ದು. ಅದ್ರ ಮೇಲೆ ಅದೆಂಥದೋ ಲಿಂಗಾಯತ ಕ್ರಿಶ್ಚಿಯನ್ನೋ ಮಾದಿಗ ಲಿಂಗಾಯತ ಅದ್ರ ಜೊತೆಗೆಲ್ಲ ಕ್ರಿಶ್ಚಿಯನ್ಗಳು ಆ್ಯಡ್ ಆಗಿರೋದ್ರಿಂದಾಗಿ ಈ ಕ್ಷಣಕ್ಕೂ ಕೂಡ ಜನಕ್ಕೆ ಗೊಂದಲ ಇದೆ. ನೋಡಿ, ಜನ ಮುಗ್ಧವಾಗಿ ಇರುವಂಥ ಫಾರ್ಮನ್ನು ಕೇಳ್ತಾರೆ. ನೀವು ಅಲ್ಲೇನು ತೀರಾ ತರ್ಕ ಮಾಡೋರು ವೆರಿ ಲೆಸ್ ಅಂತಲೇ ಹೇಳ್ಬೋದು. ಇದ್ಯಾಕೆ ಹಿಂಗಿದೆ, ನೀವು ಎಷ್ಟೊತ್ತಿಗೆ ಬಂದ್ರಿ, ಎಷ್ಟು ಜನ ಬಂದಿದ್ರಿ, ಇಟ್ ಈಸ್ ವೆರಿ ಲೆಸ್. ಅವ್ರು ಏನು ಹೇಳ್ತಾರೆ ಅದಕ್ಕೆ ಫಿಲ್ ಮಾಡಿಬಿಡ್ತಾರೆ. ಅದರಿಂದ ಜನಸಾಮಾನ್ಯರಿಗೆ ಅಪಾಯ ಆಗಬಾರ್ದು ಅನ್ನುವಂಥ ಸದುದ್ದೇಶದಿಂದ ಈ ಗಣತಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತಿರೋದು. ರುದ್ರದೇವ್ ಅವರೇ ನೀವು ಹೇಳಿ,
ನೀವು ಹೇಳಿದ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ತೊಂದರೆ ಬಂದಾಗ ಈ ಗಣತಿಯನ್ನು ಟ್ರಂಪ್ ಕಾರ್ಡ್ ಅಂತ ಪ್ಲೇ ಮಾಡ್ತಾರೆ ಅಂತ. ಅವ್ರ ಕುರ್ಚಿಗೆ ಯಾವಾಗ ಸಮಸ್ಯೆ ಬಂದಿದೆ, ಹೆಂಗ್ ಸಮಸ್ಯೆ ಬಂದಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಈಗ ಈಗ ನೀವು ತಮ್ಮ ಗಮನಿಸಿದ ಮಟ್ಟಿಗೆನೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ಲಿಲ್ಲ ಮೇಡಮ್. ಅದೇ ಕಾಂಗ್ರೆಸ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಂತರಾಜು ವರದಿಯನ್ನ ತಕೊಂಡು ನಾವು ಇವು ಸರಿ ವಿಧಾನಸಭೆ ಒಳಗಡೆ ನಾವು ಇದನ್ನ ಸ್ವೀಕಾರ ಮಾಡಿಬಿಡ್ತೀವಿ. ಸ್ವೀಕಾರ ಮಾಡಿದ್ರು 120 ಕೋಟಿ ರೂಪಾಯಿ ಆ ಹಣ ವ್ಯರ್ಥ ಮಾಡಿದ್ರು. ಬೆಂಗಳೂರು ಸಿಟಿಯಲ್ಲಿ ಗುಂಡಿ ಮುಚ್ಚಕ್ ದುಡ್ಡಿಲ್ಲ. ಈಗ ಇದಕ್ಕೆ 400 ಚಿಲ್ಲರೆ ಕೋಟಿ ರೂಪಾಯಿನ ರಿಸರ್ವ್ ಫಂಡ್ ಮಾಡಿಬಿಟ್ಟು ಸಂಬಂಧಪಟ್ಟಂತ ತಾರಾತುರಿಯಲ್ಲಿ ಮುಚ್ಚತಾನೆ ಇರಿ, ಇನ್ನು 3 ವರ್ಷ ಡೈವರ್ಟ್ ಮಾಡೋದು ಬೇಡ. ಮಳೆ ಅನ್ನೋದೊಂದು ರೀಸನ್ ನಿಮ್ಗೆ. ರುದ್ರದೇವ್ ಅವರೇ, ಗುಂಡಿ ಅಂತ ಡೈವರ್ಟ್ ಮಾಡೋದು ಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಕಿಟ್ ವ್ಯವಸ್ಥೆಗಳು ಸೂಕ್ತವಾಗಿಲ್ಲ. ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಇರಿ ಸರ್, ನಾವು ಗುಂಡಿ ಬಗ್ಗೆ ಇವತ್ತು ಮಾತಾಡ್ತಿಲ್ಲ, ಬೇರೆ ಕಡೆ ಹೋಗುತ್ತೆ ಮೇಲೆ. ರುದ್ರದೇವ್ ಸರ್ ಕಂಟಿನ್ಯೂ ಮಾಡಿ. ಈಗ ನೋಡಿ ಮೇಡಮ್, ಗಣತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕಿಟ್ ವ್ಯವಸ್ಥೆ ಸೂಕ್ತವಾಗಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗೊಂದಲಗಳು ನ್ಯೂಸ್ ಪೇಪರ್ ನಲ್ಲಿ ವಾಹಿನಿಗಳಲ್ಲಿ ನೋಡಿದೀವಿ. ಎರಡನೇದು ಆಪ್ ಕೊಟ್ಟಿದ್ದಾರೆ, ಆಪ್ ಸೂಕ್ತವಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ ಸಂಬಂಧಪಟ್ಟ ಸ್ನೇಹಿತರು ಕೂಡ ಹೇಳಿದ್ರು 5 ಗಂಟೆ ಟೈಮ್, ಒಂದು 60 ವಿಚಾರಗಳನ್ನ ತಿಳಿದು ಅವರು ಅಪ್ಲೋಡ್ ಮಾಡ್ಲಿಕ್ಕೆ 5 ಗಂಟೆ ಬೇಕು ಅಂತ. 15 ದಿನದಲ್ಲಿ ಸಾಧ್ಯನಾ? ಸಣ್ಣ ಪ್ರಶ್ನೆ. ಸಿದ್ದರಾಮಯ್ಯನವ್ರ ಕುರ್ಚಿಗೆ ಕಂಟಕ ಬಂದಾಗ ಅಂತ ಯಾಕೆ ಈ ಸುದ್ದಿ ಬರ್ತದೆ ಅಂದ್ರೆ, ಈ ಹಿಂದೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಕಾಂತರಾಜು ವರದಿಯನ್ನ ಜಾರಿಗೆ ಮಾಡ್ತೀವಿ ಅಂತೇಳಿ ತಗೊಂಡ್ರು. ರುದ್ರದೇವ್ ಸರ್, ನೋಡಿ ಸರ್, ಇದು ಕಾರಣ ಏನ್ ಗೊತ್ತಾ ಸರ್? ಇದು ಕಾರಣ ಏನ್ ಗೊತ್ತಾ? ಪ್ರತಿಪಕ್ಷಗಳು ಬಲವಾಗಿಲ್ಲ ಅಂದ್ರೆ, ಪ್ರಬಲವಾಗಿಲ್ಲ ಅಂದ್ರೆ ಇಂಥದ್ದು ಆಗುತ್ತೆ, ಇನ್ನೂ ಆಗುತ್ತೆ ಸರ್. ನೋಡಿ, ಇಷ್ಟು ಗೊಂದಲ ಇದೆ, ಜನಸಾಮಾನ್ಯರು ಗೊಂದಲದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಸಮೀಕ್ಷೆ ಆಗಬಾರ್ದು ಅಂತ ನಿಂತ್ಕೋಬೇಕಿತ್ತು ನೀವು ಅಡ್ಡ. ಯಾಕೆ ಯಾಕದಾಗ್ತಾ ಇಲ್ಲ? ಪ್ರತಿಪಕ್ಷಗಳು ಪ್ರಬಲವಾಗಿಲ್ಲ, ಅಸ್ತ್ರ ಮಾಡ್ಕೋತಾರೆ ಆಡಳಿತ ಪಕ್ಷದವರು. ಏನೋ ಸಮೀಕ್ಷೆ ಮಾಡಕ್ ಹೊರಟಿದ್ದಾರೆ, ಅದನ್ನ ವೆಲ್ಕಮ್ ಮಾಡೋಣ, ಬಟ್ ಸರಿಯಾಗಿ ಆಗ್ತಿಲ್ಲ ಅನ್ನುವಂತ ಪ್ರಶ್ನೆ ಮಾಡೋರು ನೀವು ನಿಂತ್ಕೋಬೇಕು. ಪ್ರತಿಪಕ್ಷ ಆಡಳಿತ ಪಕ್ಷದ ಸಂಪೂರ್ಣ ಜವಾಬ್ದಾರಿ ಅವ್ರು ಹೆಂಗ್ ತಗೊಂಡಿರ್ತಾರ ಹಂಗೆ ಇರುತ್ತೆ ಸರ್. ಒಂದ್ ನಿಮಿಷ ಬರ್ತೀನಿ ನನಗೆ. ಅವ್ರದ್ದು ಬಿಡಿ ಸರ್, ಅವ್ರದ್ದು ಬಿಡಿ. ನೀವು ಯಾವಾಗ ವೀಕ್ ಆಗಿರ್ತೀರಿ ಅವ್ರು ಸ್ಟ್ರಾಂಗ್ ಆಗ್ತಾರೆ. ನೀವು ಜನಸಾಮಾನ್ಯರ ಹಿತ ಅನ್ನೋದು ನಿಮ್ಗೆ ನಿಜಕ್ಕೂ ಮುಖ್ಯ ಆಗಿದ್ರೆ ಸಮೀಕ್ಷೆ ಆಗದ ಬಿಡಬಾರ್ದು. ತಗೊಳ್ಳಿ ಟೈಮ್, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ಬೇಕು. ಹೇಳಿ, ಕಂಟಿನ್ಯೂ ಮಾಡಿ. ಮೇಡಮ್, ಈ ಸಮೀಕ್ಷೆಗೆ ನಾವು ವಿರೋಧ ಇಲ್ಲ. ಇಲ್ಲಿ ಸಂವಿಧಾನದಲ್ಲಿ ಇಲ್ಲಿರತಕ್ಕಂತ ಜಾತಿ ಹೊಡೆದಾಡತಕ್ಕಂತ ನೀತಿ ಏನು 30-40 ಚಿಲ್ಲರೆ ಜಾತಿಗಳನ್ನ ಸೇರ್ಪಡೆ ಮಾಡಿ ಸಮೀಕ್ಷೆ ಮಾಡ್ಲಿಕ್ಕೆ ಕೊಟ್ರು. ಹೈಕಮಾಂಡ್ ನ ಸಮಾಧಾನ ಮಾಡಿ ಹೈಕಮಾಂಡ್ ನ ತುಷ್ಟೀಕರಣ ಮಾಡ್ಲಿಕ್ಕೆ ಕೊಟ್ರು. ಅದನ್ನ ವಿರೋಧಿಸ್ತಾ ಇದ್ದೀವಿ. ಅವರು ಜಾತಿಗಳ ಕ್ರಿಶ್ಚಿಯನ್ ಏನ್ ಕ್ರಿಶ್ಚಿಯನ್ಸ್ ಇದನ್ನು ಹಿಂದೂಸ್ತಾನನು ಕೂಡ ಕ್ರಿಶ್ಚಿಯನ್ ಮಾಡ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದಾರ. ಇದನ್ನ ವಿರೋಧಿಸ್ತಾ ಇದೀವಿ ನಾವು. ಸಮೀಕ್ಷೆಗೆ ಶೈಕ್ಷಣಿಕ ಸಮೀಕ್ಷೆ ಬಂದಿರುವಂತ ಸಿದ್ದರಾಮಯ್ಯನವರು ಏನ್ ಲಾಭ ಪಡ್ಕೋತಾರೆ? ಕ್ರಿಶ್ಚಿಯನ್ ಅಂತ ಬೆಂಸಕ್ ಹೋಗಿ ಕ್ರಿಶ್ಚಿಯನ್ ಅಂತ ನಾವ್ ಹೇಳ್ತಾ ಇಲ್ಲ. ಕನ್ವರ್ಟ್ ಆಗಿರೋರು ಎಷ್ಟು ಜನ ಕ್ರಿಶ್ಚಿಯನ್ ಇದಾರೆ ಅಂತ ಡೇಟಾ ತೆಗಿತಾ ಇದ್ದೀವಿ. ಹಿಂದೂ ಅದರಿಂದ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಕನ್ವರ್ಟ್ ಆಗುವಂತಹ ಸಂಖ್ಯೆ ಕಡಿಮೆ ಆಗ್ಬೋದೇನೋ ಇದರಿಂದ. ಆಯ್ತಾ? ತಿಳ್ಕೊಳ್ಳಿ, ಇದರಿಂದ ಎಲ್ರಿಗೂ ಹೆಲ್ಪ್ ಆಗ್ಬೋದೇನೋ. ನಾಳೆ ದಿನ ಇದ್ರ ಮೇಲೆ ರಾಜಕೀಯ ಮಾಡಕ್ ನಿಮಗೂ ಹೆಲ್ಪ್ ಆಗ್ಬೋದೇನೋ. ಹೇಳ್ತಾ ಇದ್ದೀನಿ ಕೇಳಿ. ಇವತ್ತೇ ಅಲ್ಲ, ನಾಳೆ ದಿನ ನಾಳೆ ದಿನ ಬಿಜೆಪಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಕಾಂಗ್ರೆಸ್ ಇಂದನೇ ಇಷ್ಟು ಜನ ಕನ್ವರ್ಟ್ ಆದ್ರು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಉಪಯೋಗ ಆಗುತ್ತೆ ಈ ಸಮೀಕ್ಷೆ, ತಲೆ ಕೆಡಿಸ್ಕೊಬಿಡಿ. ಆಯ್ತು, ಬಿಜೆಪಿ ವಕ್ತಾರ ಹೇಳ್ಬೇಕು. ಹೇಳಿ ಮೇಡಮ್. ನೋಡಿ, ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಅಂತ ಬಿಂಬಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಂತೆ. ದಿನೇಶ್ ಗುಂಡೂರಾವ್ ಇವತ್ತು ಮಾತಾಡ್ತಿದ್ರು. ಮೇಡಮ್, ನಾನೊಂದು ಹೇಳೋದನ್ನ ತಗೊಳ್ಳಿ. ಹಿಂದೂ ವಿರೋಧಿ ತತ್ವಗಳನ್ನ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಅದರ ಬಗ್ಗೆ 2 ಮಾತಿಲ್ಲ. ಗಣೇಶ ಚತುರ್ಥಿ, ಗಣೇಶನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋದ್ರು ಹೋದ್ ಸಾರಿ. ಈ ಸರಿ ಪರಿಸ್ಥಿತಿ ಏನಾಗ್ತಾ ಇದೆ? ಈದ್ ಮಿಲಾದ್ಗೆ ಅವ್ರಿಗೆ ಡಿಜೆ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹಿಂದೂಗಳ ಕಾರ್ಯಕ್ರಮಕ್ಕೆ ಡಿಜೆ, ತಮಟೆ ಹೊಡಿಬೇಡಿ, ಪಟಾಕಿ ಹೊಡಿಬೇಡಿ, ಇಲ್ಲದೆ ಇರತಕ್ಕಂತ ತತ್ವ ಬೇಡ ಅನ್ನೋದನ್ನ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಅದರಿಂದ ಎಷ್ಟು ಜನ ಕಲಾವಿದ್ರು, ಸಣ್ಣ ಪುಟ್ಟ ಕಲಾವಿದ್ರು ಹೊರಗಡೆ ಬಂದ್ರು ಗೊತ್ತಾ? ಎಷ್ಟು ಜನ ತಮಟೆ ಹೊಡೆಯುವಂತವ್ರು, ಎಷ್ಟು ಜನ ಬೇರೆ ಬೇರೆ ಪಕ್ಕವಾದ್ಯದ ಕಲಾವಿದ್ರು ಇವತ್ತಿನ ದಿನ ರಸ್ತೆಗಿಳಿದು ಗಣೇಶನ ಮೆರವಣಿಗೆಯಲ್ಲಿ ಭಾಗಿಯಾದ್ರು ಗೊತ್ತಾ? ಇದ್ರ ಬಗ್ಗೆ ನೀವು ಮಾತಾಡಬೇಡಿ. ಡಿಜೆ ಹಾಕಿದ ತಕ್ಷಣ
ಎಲ್ಲಾರ ಹೊಟ್ಟೆ ಮೇಲೂ ಹೊಡಿತಾ ಇದ್ವಿ ನೀವು, ಎಲ್ಲಾರ ಹೊಟ್ಟೆ ಮೇಲೂ ನಾವು ಹೊಡಿತಿದ್ವಿ ಆಯ್ತಾ. ಇವತ್ತಿನ ದಿನ ಡಿಜೆ ಹಾಕದೇ ಇರೋ ಕಾರಣ ಸಣ್ಣ ಪುಟ್ಟ ಕಲಾವಿದರು ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ಇವತ್ತಿನ ದಿನ ಕಸು ಸಿಕ್ಕಿದೆ, ಅವ್ರಿಗೆ ಇವತ್ತಿನ ದಿನ ಕೆಲಸ ಸಿಕ್ಕಿದೆ, ಅವ್ರಿಗೆ ಇವತ್ತಿನ ದಿನ ಊಟ ಸಿಕ್ಕಿದೆ ಆಯ್ತಾ. ಕೇವಲ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಂತಹ ಆ ಸಣ್ಣ ಪುಟ್ಟ ಕಲಾವಿದರು ಇವತ್ತಿನ ದಿನ ಹೊರಗಡೆ ಬಂದು ಈ ಗಣೇಶ ಉತ್ಸವಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಗೊತ್ತಾ. ಇದ್ರ ಬಗ್ಗೆ ನೀವು ಮಾತಾಡ್ಬೇಡ್ರಿ. ಒಳ್ಳೇದಾಗಿದ್ರೆ ಒಳ್ಳೇದಾಗಿದೆ ಅಂತ ಹೇಳ್ರಿ, ಕೆಟ್ಟದಾಗಿದ್ರೆ ಕೆಟ್ಟದಾಗಿದೆ ಅಂತ ಹೇಳಿ. ಏನೋ ಡಿಜೆ ಬಂದ್ ಮಾಡಿದ ತಕ್ಷಣ ಅದೇನೋ ಒಂದು ದೊಡ್ಡ ಮಹಾಪರಾಧ ಆಗೋಯ್ತು ಅನ್ನೋ ತರ ಮಾತಾಡ್ತಿರಲ್ಲ ನೀವು. ಹಿಂದಿಂದ ಕೂಡ ಕಾಂಗ್ರೆಸ್ ಹಿಂದೂಗಳನ್ನ ಹೊಡೆದಾಡುವಂತಕ್ಕಂಥ ನೀತಿ ಸಿದ್ದರಾಮಯ್ಯನವರು ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಎಲ್ಲಿದೆ ಶಾಂತಿ ಸುವ್ಯವಸ್ಥೆ? ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲಿದೆ? ಸನ್ಮಾನ್ಯ ಬಹಳ ನೋಡಿದ್ವಿ ನಾವು ಶಾಂತಿ ಸುವ್ಯವಸ್ಥೆನ, ಕಠಿಣ ಕ್ರಮಗಳನ್ನ ತಗೊಂಡಿದ್ ನೋಡಿದೀವಿ. ಸುಮ್ಮನೆ ಆಯ್ತಾ, ಅದಕ್ಕೆ ಮನೇಲಿ ಕೂಡ್ಸಿದ್ದು ಬಿಜೆಪಿ ಅವ್ರನ್ನ. ಅವ್ರದ್ದು ಆಡಿಯೋನೇ ಬರಲ್ಲ. ಕಂಟಿನ್ಯೂ ಹೇಳಿ ಸರ್. ಓಕೆ ರೈಟ್. ಸ್ವಾತಿ, ಹಿಂದೂ ವಿರೋಧಿ ಅಂತ ಬಿಂಬಿಸಿ ಬಿಜೆಪಿಯವರು ಏನು ಲಾಭ ಪಡ್ಕೊಳಕ್ಕೆ ಹೋಗಿದ್ದಾರೆ? ಸ್ವಾಭಾವಿಕವಾಗಿ ಎಲ್ಲ ರಾಜ್ಯಗಳಲ್ಲೂ ಮತ್ತು ದೇಶದಲ್ಲಿ ನಡೆಯುವಂಥ ಚುನಾವಣೆಯನ್ನೇ ತೆಗೆದುಕೊಂಡು ನೋಡೋಣ ಆಯಿತಾ. ನಾವು ಹಿಂದೂ ರಕ್ಷಕರು, ನಾವು ಹಿಂದೂ ಉದ್ಧಾರಕರು. ಇವತ್ತಿನ ತನಕ ಹಿಂದೂ ಧರ್ಮದಲ್ಲಿರುವಂತಹ ಯಾವುದೇ ಹಿಂದುಳಿದ, ಅಂದರೆ ಆರ್ಥಿಕವಾಗಿ ನಾನು ಹೇಳ್ತಾ ಇರುವಂಥದ್ದು, ಶೈಕ್ಷಣಿಕವಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಹಿಂದುಳಿದಂತಹ ಯಾವ ವ್ಯಕ್ತಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಕಲ್ಪಿಸ್ಕೊಡೋದಕ್ಕೋ, ಅವರ ಜೀವನವನ್ನು ಉದ್ಧಾರ ಮಾಡೋದಕ್ಕೋ, ಅಥವಾ ಅವರಿಗೆ ಬೇರೆ ಏನು ಬೇಡಪ್ಪ, ಸರ್ಕಾರಿ ಸೌಲಭ್ಯಗಳನ್ನು ನೀವು ಹೆಂಗೆ ಪಡ್ಕೊಳ್ಬೇಕು, ನೀವು ಅದರಿಂದ ಬಳಸ್ಕೊಂಡು ನೀವು ಹೆಂಗೆ ಮೇಲೆ ಬರಬೇಕು, ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳ್ಕೊಡುವಂಥ ಕೆಲಸವನ್ನು ಇವತ್ತಿನ ದಿನ ಯಾರೂ ಮಾಡಿಲ್ಲ. ಯಾವ ಕಾರ್ಯಕರ್ತರು ಕೂಡ ಬಿಜೆಪಿ ಕಾರ್ಯಕರ್ತರು ಮಾಡೋದಿಲ್ಲ. ಎಲ್ಲೋ ಏನೋ ಒಂದು ಸಮಸ್ಯೆ ಆಯಿತು ಅಂದಿದ ತಕ್ಷಣ ಇದು ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳು, ಇಷ್ಟೆಲ್ಲ ಮಾತಾಡ್ತಾರಲ್ಲ. ನಾನು ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ. ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಘಟನೆಗಳು ನಡೀತಲ್ಲ, ಯಾರು ಇವತ್ತಿನ ದಿನ SIT ರಚನೆ ಮಾಡಿ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಆರೋಪಗಳನ್ನು ಕರ್ಬ್ ಮಾಡೋದಕ್ಕೆ ಸಾಧ್ಯ ಆಗಿದ್ದಂಥದ್ದು ಅಥವಾ ಮಾಡಬೇಕಾಗಿದ್ದಂಥದ್ದು ಇದೇ ಸಿದ್ದರಾಮಯ್ಯನವರೇ ಆಯ್ತಾ. ರಾಮ ಅಂತ ಹೆಸರಿಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರೇ ಆ ಧರ್ಮಸ್ಥಳವನ್ನ ಸೀತೆಯಾಗಿ ಅಗ್ನಿ ಪರೀಕ್ಷೆಗೆ ಗುರಿಪಡಿಸಿ ಅದಾದ ನಂತರದಲ್ಲಿ ವಾಪಸ್ ಕರ್ಕೊಂಡ್ ಬಂದಿದ್ದಂಥದ್ದು. ಇಲ್ಲ, ವೈಭವೀಕರಿಸ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು, ಇರೋದನ್ನೇ ಹೇಳ್ತಾ ಇದ್ದೀನಿ ಆಯ್ತಾ. ಇವ್ರಿದ್ರೆ ಮಾಡ್ತಿದ್ರ, ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ಆಯ್ತು. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾರಾದ್ರೂ ಓರ್ವ RSS ಮುಖಂಡರು, ಮುಕುಂದ್ ಅವರಾಗಿರಬಹುದು, ದತ್ತಾತ್ರೇಯ ಹೊಸಬಾಳೆ ಅವರಾಗಿರಬಹುದು, ಯಾರಾದ್ರೂ ಬಂದು ಧರ್ಮಸ್ಥಳದ ಪರವಾಗಿ 13 ದಿನಗಳ ಕಳೆಯೋ ತನಕ ಒಂದೇ ಒಂದು ಮೀಟಿಂಗ್ ಮಾಡಿದ್ರ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ರ, ಹೊರಗಡೆ ಒಂದು ನಾವು ಧರ್ಮಸ್ಥಳದ ಜೊತೆ ಇದೀವಿ ಅಂತ ಹೇಳಿದ್ರ? ಇಲ್ಲವಲ್ಲ. ಬಿಜೆಪಿ ಅವರು ಯಾರಾದ್ರೂ ಬಂದು ಇಲ್ಲ, ನಾವ್ ಹೇಳಿದಕ್ಕೆ SIT ರಚನೆ ಮಾಡಿದ್ರು, ನಾವ್ ಹೇಳಿದಕ್ಕೆ SIT, ಹೌದು ನಾವು ಹೇಳಿದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ಮಾಧ್ಯಮಗಳಿಗೆ ಕಾಂಗ್ರೆಸ್ ಹೇಳಿದ್ರು ತಪ್ಪಾಗುತ್ತೆ, ಬಿಜೆಪಿ ಅವರು ಹೇಳಿದ್ರು ತಪ್ಪಾಗುತ್ತೆ, JDS ಅವರು ಹೇಳಿದ್ರು ತಪ್ಪಾಗುತ್ತೆ. ಅದು ಭಕ್ತಾದಿಗಳಿಗೆ ಇರುವಂತ ಅವಕಾಶ. ಒಂದು ಪಕ್ಷ ಕಾಂಗ್ರೆಸ್ನವರು ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಹೇಳಿದ್ರೆ ರಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರಧಾನ ಕಾರ್ಯದರ್ಶಿಗಳ ವಿರುದ್ಧ ಮಾತಾಡಿದ್ರು ಅಂತ ನಾವು ಒಳಗಡೆ ಹಾಕಿದ್ದಕ್ಕೇನೆ ಆಯ್ತಾ ಮಾಹಿತಿ ಹೊರಗಡೆ ಬಂದಿದ್ದು. ಅದೇ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದ್ರೆ, ಇಲ್ಲ ಅದೇ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದ್ರೆ, DK ಶಿವಕುಮಾರ್ ವಿರುದ್ಧ ಮಾತಾಡಿದ್ರೆ, ಬಿಜೆಪಿ ಸರ್ಕಾರ ಇದ್ದಿದ್ರೆ ವೈಭವೀಕರಿಸಿದ್ರು, ಮೆರವಣಿಗೆ ಮಾಡ್ತಿದ್ರು, ಅವ್ರನ್ನ ಕರ್ಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದಿರಿ ನೀವು ಅಂತ ಆಯ್ತಾ. ನಾವ್ ಇವತ್ತಿನ ದಿನ ಅವ್ರನ್ನ ಒಳಗಡೆ ಹಾಕಿದ್ದಕ್ಕೇನೆ ಮಾಹಿತಿ ಹೊರಗಡೆ ಬಂದಿದ್ದು. ಅನನ್ಯ ಭಟ್ ಷಡ್ಯಂತ್ರ ಹೊರಗಡೆ ಬಂದಿದ್ದಂಥದ್ದು. ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಹೊರಗಡೆ ಬಹಳ ಬಹಿರಂಗವಾಗಿ ಹೇಳಿದ್ದಾರೆ ಇದು ಷಡ್ಯಂತ್ರ ಇದೆ ಅಂತ. ಇದಾದ್ಮೇಲೆ ಮೀಡಿಯಾ ಟೇಲ್ ಶುರುವಾಗಿದ್ದು ದಿವ್ಯಾ, ಅಲ್ಲಿಂದಾನೆ ಇನ್ವೆಸ್ಟಿಗೇಷನ್ ಟೇಲ್ ಶುರುವಾಗಿದ್ದಂಥದ್ದು. ಪ್ರತಿಪಕ್ಷಗಳು ಪ್ರಬಲವಾಗಿ ಪ್ರತಿಪಾದಿಸಿಲ್ಲ ಅಂತ ಹೇಳಿದ್ರೆ ಈ ಗೊಂದಲದ ನಡುವೆ ಸಮೀಕ್ಷೆನೂ ಮುಗಿದೋಗುತ್ತೆ, ಜನರ ದುಡ್ಡು ಪೋಲು ಆಗುತ್ತೆ. ಯಾಕಂದ್ರೆ ನಾನು ಈಗಲೂ ಹೇಳ್ತಾ ಇದ್ದೀನಿ, 100%ಅಲ್ಲಿ ಒಂದು 95% ಆದರೂ ಕೂಡ ಒಂದು ಸಮೀಕ್ಷೆ ಆದರೆ ಒಂದು ಫಲಿತಾಂಶ ಅನ್ನೋದು ಸಿಗುತ್ತೆ. ನೀವು ಅದರಲ್ಲಿ ಅರ್ಧಂಬರ್ಧ ಮಾಡಿದ್ರೆ, ಸರ್ವರ್ ಪ್ರಾಬ್ಲಮ್ ಇದ್ದರೆ, ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದರೆ, ಜನ ಮನೇಲಿಲ್ಲ ಅಂದರೆ, ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ ಅಂದರೆ ಈ ದುಡ್ಡು ಪೋಲಲ್ವಾ ಸರ್? ಇದ್ರ ಬಗ್ಗೆ ಗಮನ ಹರಿಸಬೇಕಲ್ಲ. ಅದನ್ನ ಹೇಳ್ತಾ ಇರೋದು ನಮ್ಮ ಬಿಜೆಪಿ ಮಿತ್ರ ಪಕ್ಷದವ್ರು ಹೇಳ್ತಾ ಇರೋದು. 400 ಹಿಂದೆ 120 ಕೋಟಿನ ವ್ಯಯ ಮಾಡಿದ್ರು, 40 ಕೋಟಿ 70 ಕೋಟಿನ, ಈಗ 420 ಕೋಟಿನ 500 ಕೋಟಿನ ಎಲ್ಲ ವ್ಯಯ ಮಾಡ್ತಾ ಇದ್ದೀರಾ. ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿತ್ತು. ಕ್ಯಾಬಿನೆಟ್ ಅಲ್ಲಿ ಇದನ್ನೆಲ್ಲ ಡಿಸ್ಕಷನ್ ಮಾಡಿಕೊಂಡು ಯಾವ ತರ ಮಾಡಬೇಕು ಅನ್ನೋದನ್ನ ಒಂದು ನಿರ್ದೇಶನವನ್ನು ಕೊಡಬೇಕಾಯ್ತು ಹಿಂದುಳಿದ ವರ್ಗದ ಆಯೋಗಕ್ಕೆ. ಇವ್ರು ಏನೂ ಇಲ್ಲ ನೋಡಿ, ಮೊದಲು 80 ಕ್ವಶನ್ಸ್ ಇದನ್ನ ಕೊನೆಗೆ 60 ಮಾಡ್ಕೊಂಡ್ರು. ಯಾವ್ದು ಕಾಂತರಾಜು ವರದಿ ಇದರಲ್ಲಿ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಇವರ ಆಡಳಿತಕ್ಕೆ ತಕ್ಕಂತೆ ಅಲ್ಲಿ ಏನ್ ಹೈಕಮಾಂಡ್ ಏನ್ ಹೇಳುತ್ತೆ ಆ ತರ ಮಾಡೋಂಥದ್ದು. ನಿಮಗೆ ಗೊತ್ತಾದಲ್ಲ ಅದೆಲ್ಲ ಈಗ ಕ್ರಿಶ್ಚಿಯನ್ ಬಂದಿದೆಯಲ್ಲ, ಇದು ಒಕ್ಕಲಿಗ ಕ್ರಿಶ್ಚಿಯನ್, ಹಿಂದೂ ಕ್ರಿಶ್ಚಿಯನ್, ಆಮೇಲೆ ಲಿಂಗಾಯತ ಕ್ರಿಶ್ಚಿಯನ್,
ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹೇಳ್ದಂಗೆ ಇವ್ರ ಆಡಳಿತ ನಡೆಸಬೇಕು. ಇಲ್ಲ ಅದೊಂದು ಒಂದ್ ಕಡೆ ಸಿದ್ದರಾಮಯ್ಯ ಯಾಕೆ ಇಷ್ಟ ಆಟ ಮಾಡ್ತಾ ಇದ್ದಾರೆ? ಓಕೆ ಆಟ ಯಾಕೆ ಮಾಡ್ಬೇಕು? ಪ್ರತಿಪಕ್ಷಗಳು ಈಗ ಹೋರಾಟ ಮಾಡ್ತಾರೆ. ನಮ್ಮ ಜೆಡಿಎಸ್ ಪಕ್ಷ ಅದು ಹೇಳಿ ವೈಜ್ಞಾನಿಕ ಸಮೀಕ್ಷೆ ಮಾಡಿ, ಸಾಮಾಜಿಕ ಸಮೀಕ್ಷೆ ಮಾಡಿ, ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ ಅಂತ ಹೇಳಿ ನಮ್ಮ ನಾಯಕರು ಪ್ರತಿ ಸಲ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಮೇಡಮ್, ರಾಜ್ಯದಲ್ಲಿ ಧರ್ಮದ ಕಿಚ್ಚನ್ ಹಚ್ಚಬೇಕು, ಜಾತಿಯ ಕಿಚ್ಚನ್ ಹಚ್ಚಿಸ್ಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರ ಇದೆ ಕಾಂಗ್ರೆಸ್ನವ್ರದ್ದು. ನನ್ಗೊಂದ್ ಸ್ವಲ್ಪ ಕ್ಲಿಯರ್ ಮಾಡಿ. ಈಗ ನೋಡಿ, ಅಲ್ಲ, ಯಾರೋ ಒಕ್ಕಲಿಗರಿರ್ತಾರೆ, ಯಾರೋ ಹಣೆಪಟ್ಟಿಯನ್ನ ನಾವೇ ತಗೊಳ್ಳೋದು, ಸಿದ್ದರಾಮಯ್ಯನವರು ಅಂತ. ಹಣೆಪಟ್ಟಿಯನ್ನ ನಾವೇ ತಗೊಳ್ಳೋದು, ಜಾತಿ ವಿರೋಧಿ ಸಿದ್ದರಾಮಯ್ಯನವರು ಅಂತ. ಅಟ್ ದಿ ಎಂಡ್ ಆಫ್ ದಿ ಜಾತಿಗಳನ್ನ ಹೊಡಿತಾ ಇದ್ದಾರೆ, ಹಣೆಪಟ್ಟಿಯನ್ನ ನಾವೇ ತಗೊಳ್ಳೋದು. ಇದನ್ನೆಲ್ಲ ತಗೊಂಡು ನಾವು ಈ ಕಿರೀಟಗಳನ್ನೆಲ್ಲ ಹೊತ್ಕೊಂಡು ರಾಜಕಾರಣ ಮಾಡೋದಕ್ಕೋಸ್ಕರ ಈ ಸಮೀಕ್ಷೆ ಮಾಡಿದ್ದೀವಿ. ಹಿಂದೆ ಇರೋ ಪ್ರಾಮಾಣಿಕತೆಯನ್ನ ನೀವು ಗುರುತಿಸಬೇಕು. ಅಲ್ಲ ಸರ್, ನಂಗೊಂದು ಇದೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. ಈಗ ನೋಡಿ, ಯಾರೋ ಒಬ್ರು ಕುರುಬರಿದ್ದಾರೆ, ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ದಾರೆ. ಕುರುಬ ಸಮುದಾಯದಲ್ಲಿ ನನಗೆ ಅಸಮಾನತೆ ಇದೆ, ನನಗೆ ಅಷ್ಟು ಸಮಸ್ಯೆ ಇದೆ ಅಂತಲೇ ಹೋಗಿರ್ತಾರೆ, ಅಥವಾ ಲವ್ ಮ್ಯಾರೇಜೋ ಮತ್ತೊಂದು ಮಗದೋ ಅಂತ ಯಾವುದಾದ್ರೂ ಒಂದು ರೀಸನ್. ಅದು ನಾನು ಹಿಂಗೆ ಅಂತ ಹೇಳಿದ್ದಾರೆ ಬಿಕಾಸ್ ಅದು ಪರ್ಸ್ನಲ್. ಹೋದರು, ಕ್ರಿಶ್ಚಿಯನಿಗೆ ಹೋಗಿದ್ದಾರೆ, ಮೂಲ ಧರ್ಮವನ್ನು ಅವ್ರು ಬಿಟ್ಟಿದ್ದಾರೆ, ಇನ್ನೊಂದು ಧರ್ಮಕ್ಕೆ ಅವ್ರು ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ಈಗ ಅವ್ರು ಯಾವ್ದನ್ನ ಬರಿಬೇಕು? ಬರಿಬೇಕು ಅಲ್ವಾ? ಅಲ್ವಾ? ಈಗ ಕಾಂಗ್ರೆಸ್ನವರು ಮೂಲ ಧರ್ಮವನ್ನ ಗೌರವಿಸುವ ಅಂತ ಹೇಳಿದ್ರೆ ಧರ್ಮನೇ ತೊರೆದು ಹೋಗಿದ್ದಾನೆ. ಆತ ಈ ಹಿಂದೆ ಬರಿಬೇಕಾದ್ರೆ, ಸಮೀಕ್ಷೆಗಳು ನಡೀತಾ ಇದ್ದಾಗ ಬರಿಬೇಕಾದ್ರೆ, ತಾನು ಕ್ರಿಶ್ಚಿಯನ್, ಕನ್ವರ್ಟೆಡ್ ಆಗಿರುವಂಥದ್ದು ಪ್ರೊಟೆಸ್ಟೆಂಟಿಗೆ, ನಾನು ಕ್ರಿಶ್ಚಿಯನ್, ನಾನು ಫಾಲೋ ಮಾಡುವಂಥದ್ದು ರೋಮನ್ ಕ್ಯಾಥಲಿಕ್ ಅಂತ ಬರೆದಿದ್ರೆ ಈ ಸಮಸ್ಯೆ ಶುರು ಆಗ್ತಿರ್ಲಿಲ್ವೇನೋ. ನಾನು ಕ್ರಿಶ್ಚಿಯನ್ ಆದ್ರೆ ಹೋಗಿರುವಂಥದ್ದು ಕುರುಬ ಸಮಾಜದಿಂದ, ನಾನು ದಲಿತ ಸಮಾಜದಿಂದ. ಸಮೀಕ್ಷೆಗಳು ಶುರು ಆಗಿದ್ದಂಥದ್ದು ಬಂದಿದ್ದಂಥದ್ದು ಹಿಂದೂ ಧರ್ಮದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗ್ದಿರಾ, ನೀವು ದಲಿತರಾಗಿದ್ರೆ, ಬೇರೆ ಯಾವುದೋ ಆಗಿದ್ರೆ, ನಿಮ್ಮ ಯಾವುದೇ ಕಾರಣಕ್ಕೋಸ್ಕರ ಆದ್ರೂ ಕಾನೂನಾತ್ಮಕವಾಗಿ ನೀವು ಕನ್ವರ್ಟ್ ಆಗಿದ್ರೆ, ಅದಾದ ನಂತರದಲ್ಲಿ ನೀವು ಕ್ರಿಶ್ಚಿಯನ್ ಅಂತಾನೆ ಬರೆಸ್ಬೇಕು. ಆದರೆ ಈ ಹಿಂದೆ ಸಮಸ್ಯೆಗಳಿಂದ ಇದು ಉದ್ಭವವಾಗಿ ಈ ಕಾಲಂಗಳು ಬಂದಿರೋದೇ ಹೊರತು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದೀನಿ, ಅವರು ರಿಸರ್ವೇಶನ್ ಅಲ್ಲೇ ತಗೋಬೇಕು, ಅವರು ಮೈನಾರಿಟಿ ಎಲ್ಲ ರಿಸರ್ವೇಶನ್ ತಗೋಬೇಕು. ಆದ್ರೆ ಇದು ದಾಖಲಾತಿ ಆಗಿಲ್ಲ. ಜಾತಿ ಗಣತಿ ಆಗಿದ್ರೆ ದಾಖಲಾತಿ ಆಗ್ತಿತ್ತು, ಸೆನ್ಸಸ್ ಆಗಿದ್ರೆ ದಾಖಲಾತಿ ಆಗ್ತಿತ್ತು. ಆದ್ರೆ ದಾಖಲಾತಿ ಆಗಿಲ್ಲ. 2026 ತನಕ ಕಾಯಿರಿ ನೀವು. ಈಗ ನೀವು 2026-27 ತನಕ ಕಾಯಿರಿ. ಕೇಂದ್ರ ಸರ್ಕಾರ ಮಾಡ್ತದೆ. ತರಾತುರಿ ಯಾಕೆ ಮಾಡ್ಬೇಕು ನೀವು? ವೈ ದೇ ಆರ್ ಮೇಕಿಂಗ್ ಅರ್ಜೆನ್ಸಿ? ಉದ್ದೇಶ ಏನಿದು? ಯಾಕೆ ಅರ್ಜೆನ್ಸಿ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಹೇಳಿಲ್ಲ ಸರ್ ಇದು? ಇಲ್ಲ ಮೇಡಮ್, ಒಂದು ನಿಮಿಷ ರೀ. ಕೇಂದ್ರ ಸರ್ಕಾರ ಹೇಳಿದೆ 26 ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಕಾನೂನಾತ್ಮಕವಾಗಿ ನೀವು ಕನ್ವರ್ಟ್ ಆದ ನಂತರ ನಿಮಗೆ ದಲಿತರಿಗೆ ಸಿಗಬೇಕಾಗಿರೋ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ. ಆದ್ರೆ ಇದನ್ನ ಎಷ್ಟೋ ಜನ ಬರೆಸ್ತಾ ಇದ್ದಾರೆ. ಹೆಂಗ್ ಗೊತ್ತಾಗ್ತಾ ಇದೆ ನಮಗೆ? ಈ ಸಮೀಕ್ಷೆ ಮಾಡಿದ್ರೇನೆ ಗೊತ್ತಾಗುವಂತದ್ದು. ಇದು ಜನರ ಉದ್ಧಾರಕ್ಕೋಸ್ಕರ, ದಲಿತರ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರುವಂತದ್ದು, ಓಬಿಸಿಗಳ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟ. ಜಾತಿ ರಾಜಕೀಯದಲ್ಲಿ ಯಾವ ಜಾತಿಗೆ ಯಾರು ವೋಟ್ ಹಾಕಿದ್ರು ಅವತ್ತು ಆ ಜಾತಿಯವ್ರನ್ನ ಯಾರು ಮುಂದೆ ತರಲ್ಲ. ಇವತ್ತಿನ ದಿನ ರಾಜಕೀಯ ನಾಯಕರಲ್ಲಿ ಇವತ್ತು ಗೌಡ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಈ ರಾಜಕೀಯದಲ್ಲಿ ಇದೊಂದು ಆಟ. ಇದರಲ್ಲಿ ಜನಗಳೆಲ್ಲ ಮೂರ್ಖರಾಗಿದ್ದಾರೆ ಇವತ್ತಿನ ದಿನ. ನಮ್ಮ ಜಾತಿಗೆ ನಮ್ಗೇನೋ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಏನ್ ಮಾಡಲ್ಲ. ಇಲ್ಲ ಕೇಳಿ, ಯಾರಿಗೂ ಯಾವ ಜನಕ್ಕೂ ಏನ್ ಮಾಡಲ್ಲ. ಅವ್ರ ಮಕ್ಕಳಿಗೆ ಟಿಕೆಟ್ ಕೊಡ್ತಾರೆ, ಟಿಕೆಟ್ ಕೊಡಲ್ಲ, ಇವ್ರಿಗೆ ಟಿಕೆಟ್ ಕೊಡಲ್ಲ, ನನಗೆ ಟಿಕೆಟ್ ಕೊಡಲ್ಲ. ಅವ್ರವ್ರ ವಂಶದಲ್ಲಿ ಅವ್ರವ್ರ ಅಭಿವೃದ್ಧಿ ಆಗೋದಕ್ಕಷ್ಟೇ ಈ ಜಾತಿ ಸಮೀಕ್ಷೆ ಮಾಡ್ಕೊಂಡು ಇದರಲ್ಲಿ ಸುಳ್ಳು ಹೇಳ್ಕೊಂಡು ನಡೀತಾರೆ. ತರಬೇತಿ ಕೊಟ್ಟು ಶಿಕ್ಷಕರನ್ನು ಕಳಿಸಿದೀವಿ ಅಂತಾರೆ. ಶಿಕ್ಷಕರಿಗೆ ಗೊಂದಲ ಆಗ್ತಿದೆ, ಅದನ್ನು ಓಪನ್ ಆಗಿ ಶಿಕ್ಷಕರು ಹೇಳ್ಕೊಂಡಿದ್ದಾರೆ. ನೋಡಿ, ಕರೆಕ್ಟ್ ನೀವು ಹೇಳೋದು. ಇವತ್ತಿನ ದಿನ ಶಿಕ್ಷಕರನ್ನೆಲ್ಲ ಸ್ಕೂಲಿಂದ ಆಚೆ ಕಳಿಸ್ಬಿಟ್ರೆ ಸ್ಕೂಲಲ್ಲಿರೋ ಮಕ್ಕಳಿಗೆ ಏನ್ ಶಿಕ್ಷಣ ಕೊಡ್ತಾ ಇರೋದು?
ದಸರಾ ಹಾಲಿಡೇಸ್ ನಡೀತಾ ಇದೆ. ಮಕ್ಕಳಿಗೆ Vacation ಎಜುಕೇಶನ್ ನಡೀತಾ ಇದೆ. ಮೇಡಮ್ ಹಿಂದೆ ಸ್ವಾಮಿ, ಗೌರ್ಮೆಂಟ್ vacation ನಡೀತಾ ಇದೆ. ಎಜುಕೇಶನ್ ಟಾಪ್ ಅಲ್ಲಿ ಇತ್ತು. ಆಮೇಲೆ ಪಕ್ಷದ ವಕ್ತಾರರೇ vacation ಅದೊಂದು ನಡೀತಾ ಇದೆ. ಟ್ರೈನಿಂಗ್ ಹಿಂದೆ ಗೌರ್ಮೆಂಟ್ ಶಿಕ್ಷಣದಲ್ಲಿ ಟಾಪ್ ಅಲ್ಲಿ ಇತ್ತು. ಮಾಹಿತಿ ಬರ್ತಾ ಇದೆ ಅನ್ಸುತ್ತೆ. ದಸರಾ ಹಾಲಿಡೇಸ್ ನಡೀತಾ ಇದೆ ಬಿಡಿ ಇವಾಗ. ತಗೊಳ್ಳೋಂತ ಮಕ್ಕಳುಗಳಾಗಿದ್ದಾರೆ ಇವತ್ತು ಶಿಕ್ಷಣ ಇಲ್ಲ, ಎಲ್ರಿಗೂ ರಜಾ ಇದೆ ಇವಾಗ ಬಿಡಿ, ತಲೆ ಕೆಡಿಸ್ಕೊಳ್ಳಿ. ರಜಾ ಇವತ್ತು ಎಲ್ಲಿದೆ ಮೇಡಮ್? ನಡೀತಾ ಏನಿಲ್ಲ, ಎಕ್ಸಾಮ್ ನಡೀತಾ ಇದೆ. ಇಲ್ಲಿ ಎಷ್ಟೋ ಏನಿಲ್ಲ. ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇದೆ, ಸ್ಕೂಲ್ ನಡೀತಾ ಇದೆ ಇವತ್ತು. ಅಲ್ಲ, ನೀವು ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ ಮಾತಾಡ್ಬೇಡಿ, ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ಸರ್ಕಾರಿ ದಸರಾ ಸ್ಕೂಲಲ್ಲೇನೆ, ರಜೆಗಳು ಸರ್ಕಾರಿ ನಡೀತಾ ಇರೋದಕ್ಕೆ ನಾನು ಹೇಳ್ತಾ ಇರುವಂತದ್ದು. ನೀವು ಪ್ರೈವೇಟ್ ಏನಾನ ಮಾಡ್ಕೊಳ್ಳಿ. ರುದ್ರದೇವ್ ಅವರೇ ಹಾಗಾದ್ರೆ ಹೇಳಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದೋ ಮಕ್ಕಳೇ ಬೇರೆ, ಪ್ರೈವೇಟ್ ಸ್ಕೂಲ್ ನಲ್ಲಿ ಓದೋ ಮಕ್ಕಳುಗಳಿಗೆ ಬೇರೆ ಲೆಕ್ಕಾಚಾರ. ತಾರತಮ್ಯ. ಯಾವ ಗೌರ್ಮೆಂಟ್ ಸ್ಕೂಲಲ್ಲಿ ಲೆಕ್ಕಾಚಾರ ಓದೋ ರಜಾ ಮಕ್ಕಳು ನಡೀತಾ ಇದೆ ಅಂತ ಹೇಳಿದ್ದು ಪ್ರಾಕ್ಟಿಕಾಲಿಟಿ ಮಾತಾಡ್ತಾ ಇರೋದು ನಾನು, ಫ್ಯಾಕ್ಟ್ ಹೇಳ್ತಾ ಇರೋದು. ರಜಾ ಇರೋದಕ್ಕೂ ಎಕ್ಸಾಮ್ ನಡೀತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರೈವೇಟ್ ಸ್ಕೂಲ್ ನವರು ಇವಾಗ ಎಕ್ಸಾಮ್ ನಡೆಸ್ಕೊಂಡ್ರೆ ಅದು ಅವ್ರ ಹಣೆ ಬರ, ನಾವೇನ್ ಮಾಡೋದಕ್ಕಾಗಲ್ಲ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇವಾಗ ವೆಕೇಶನ್ ನಡೀತಾ ಇದೆ ಅಂತ ನಾವು ಹೇಳ್ತಾ ಇರುವಂತದ್ದು. ದಸರಾ ಹಾಲಿಡೇಸ್ ನಡೀತಾ ಇದೆ ಅಂತ ಹೇಳ್ತಾ ಇರೋದು ನಾವು. ನಾವೇನ್ ತಾರತಮ್ಯ ಮಾಡ್ತಾ ಇದೀವಿ? ನಮ್ಮ ಅವಧಿಯಲ್ಲಿ ಕೊಟ್ಟಿರೋ ಅಷ್ಟು ಸರ್ಕಾರಿ ಶಾಲೆಗಳಿಗೆ ಅನುದಾನ ಯಾರ ಅವಧಿಯಲ್ಲೂ ಕೊಟ್ಟಿಲ್ಲ, ಆಯ್ತಾ? ಅಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ 110 ಕೋಟಿ ಅಲ್ಲ, ನಮ್ಮ ಅವಧಿಯಲ್ಲಿ ಕೊಟ್ಟಿರೋ ಅಷ್ಟು ಅನುದಾನ ಯಾರ ಅವಧಿಯಲ್ಲೂ ಕೊಟ್ಟಿಲ್ಲ ಸರ್ಕಾರಿ ಶಾಲೆಗಳಿಗೆ. ನಾವೇನಿಗೆ ತಾರತಮ್ಯ ಮಾಡೋಣ? ಯಾವ್ದಾದ್ರು ಮುಖ್ಯಮಂತ್ರಿಗಳು ಹೋಗಿ ಸರ್ಕಾರಿ ಶಾಲೆಗಳನ್ನ ವಿಸಿಟ್ ಮಾಡೋದು, ವಸತಿ ಗೃಹಗಳನ್ನ ವಿಸಿಟ್ ಮಾಡಿರೋದು ನೋಡಿದಿರಾ ನೀವು? ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾರೆ, ಅವ್ರಿಗೆ ಪಾಠ ಮಾಡಿ ಬರ್ತಾರೆ, ಕನ್ನಡದ ಪಾಠ ಮಾಡಿ ಬರ್ತಾರೆ, ಸಂಧಿಗಳ ಪಾಠ ಮಾಡಿ ಬರ್ತಾರೆ, ಸಮಾಸಗಳ ಪಾಠ ಮಾಡಿ ಬರ್ತಾರೆ. ನೋಡಿದಿರಾ ನೀವು? ಕೇಳಿದಿರಾ ಅದ್ರ ಬಗ್ಗೆ? ಮತ್ತೆ ರಜಾ ಇದೆ ಅಂತ ಹೇಳ್ತಾ ಇದ್ರೆ ತಾರತಮ್ಯ ಅಂತ ಹೇಳ್ತಿರಲ್ರಿ. ಸುಮ್ನೆ ವಿರೋಧಿಸ್ಬೇಕು ಅನ್ನೋ ಕಾರಣಕ್ಕೆ ವಿರೋಧಿಸ್ಬೇಡಿ, ಏನಾದ್ರು ಮಾತಾಡಕ್ ಬರ್ಬೇಡಿ. ಮಾಡ್ತಾ ಇದ್ದಾರಲ್ಲ, ಈಗ ಜಾತಿ ಬರೀರಿ ಅಂತಾರೆ, ಜಾತಿ ಬರೀರಿ ಅಂತಾರೆ, ಧರ್ಮ ಬರೀರಿ ಅಂತಾರೆ. ಆಮೇಲೆ ಅಲ್ಲಿಂದ ನೀವು ಇನ್ನೊಂದು ಧರ್ಮಕ್ಕೆ ಬದಲಾವಣೆ ಇದೆಲ್ಲ. ವಾಟ್ ಇಸ್ ದಿಸ್? ಇಂಡೈರೆಕ್ಟ್ಲಿ ಇಟ್ ಈಸ್ ನಥಿಂಗ್ ಬಟ್ ಎ ಸೆನ್ಸಸ್. ಹೌದು, ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ನೋ ಪವರ್ ಟು ಕಂಡಕ್ಟ್ ದಿಸ್ ಟೈಪ್ ಆಫ್. ಇದು ಸಮೀಕ್ಷೆ, ಇವ್ರು ಹೇಳ್ತಾರೆ ಡಾಟಾ ಕಲೆಕ್ಟ್ ಮಾಡಕ್ಕೆ. ಇದು ಗಣತಿ ಅಲ್ಲ. ಯಾವುದೇ ಸಮೀಕ್ಷೆ ಮಾಡಬೇಕು ಉದ್ದೇಶ ಏನು ಅಂತಂದ್ರೆ, ಇರಿ ಮೇಡಮ್ ಇರಿ ಹೇಳ್ತೀನಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ? ಆರ್ಥಿಕವಾಗಿ ಹಿಂದುಳಿದವರ ಹೆಸರು ಹೇಳ್ಕೊಂಡು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ರಿಸರ್ವೇಶನ್ ಅನ್ನೋದಿಲ್ವಾ? ಇನ್ನೊಂದು ಪೇಪರ್ ಅಲ್ಲಿ ನಾನು ಜಾತಿ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ರಿಸರ್ವೇಶನ್ ಅನ್ನೋದಿಲ್ವಾ? ಜೊತೆಗೆ ಜಾತಿ ಸಮೀಕ್ಷೆ ನಡೀತಾ ಇರೋದು. ಏನು ಮಾಡ್ಬೇಕಿತ್ತು ಹಂಗಾದ್ರೆ? ಇವ್ರ ತರ ಸುರದ್ರದೇವರ ಮನೆಯಲ್ಲಿ ಹೇಳಿ ಮೇಡಮ್, ಏನ್ ಮಾಡ್ಬೇಕಿತ್ತು ಹಂಗಾದ್ರೆ? ನಿಮ್ ಸಲಹೆ ಏನು? ನೋಡಿ ಮೇಡಮ್, ನಾವು ಸಮೀಕ್ಷೆಗೆ ವಿರೋಧ ಇಲ್ಲ, ಮೊದಲೇ ಹೇಳಿದ್ವಿ. ತಾರಾತುರಿಲಿ ಮಾಡಬೇಡಿ. 224 ಜನ ಶಾಸಕರಿದ್ದಾರೆ, ಆಡಳಿತ ನಿಮ್ದೇ ಇರಬಹುದು. 224 ಜನ ಶಾಸಕರನ್ನು ವಿಶ್ವಾಸಕ್ಕೆ ತಗೊಂಡು ಮೊದಲೇ ಒಂದು ಪತ್ರಿಕೆಯಲ್ಲಿ ಈ ತರ ಸಮೀಕ್ಷೆ ಮಾಡಬೇಕಾಗಿತ್ತು. ನಿಮ್ಮನ್ನು ಆದಿಯಾಗಿ ಎಷ್ಟೋ ಜನ ಬಿಜೆಪಿ ಶಾಸಕರು ನಮ್ ಜೊತೆ ಇದ್ದಾರೆ. ಮಾತಾಡ್ತಾ ಇದ್ದೀರಿ, ಎಷ್ಟೋ ಜನ ಬಿಜೆಪಿ ಶಾಸಕರು ಇದ್ದಾರೆ. ಪ್ರತಿಪಕ್ಷಕ್ಕಿಂತ ಹೆಚ್ಚಾಗಿ ಈ ಗಣತಿಯನ್ನ ವಿರೋಧಿಸಿದವರು ನಿಮ್ಮವರೇ. ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ, ವಿರೋಧ ವ್ಯಕ್ತವಾಗಿಲ್ಲ, ಚರ್ಚೆ ಆಗಿದೆ. ಚರ್ಚೆಗೂ ವಿರೋಧಕ್ಕೂ ಬಹಳ ವ್ಯತ್ಯಾಸ ಇದೆ. ಚರ್ಚೆಗೂ ವಿರೋಧಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾರು ಬಹಿರಂಗವಾಗಿ ಬಂದು ಅಪೋಸ್ ಮಾಡಿಲ್ಲ. ಸನ್ಮಾನ್ಯ ಶಿವಕುಮಾರ್ ಅವರು ಹೇಳಿದ್ದಾರೆ ಮನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ, ಪ್ಲೀಸ್ ಪೋಸ್ಟ್ ಪೋನ್ ಯಾಕಿದ್ದಾರೆ, ಅರ್ಜೆಂಟ್ ಮಾಡ್ತಾ ಇದ್ದೀರಾ, ಇದಕ್ಕೆ ತಳಬಡ ಇಲ್ಲ, ಎಲ್ಲಿಂದ ಮಾಡಬೇಕು ಅಲ್ಲ. ಉಪಮುಖ್ಯಮಂತ್ರಿಗಳು ನಿಮ್ಗೆ ಡಿಕೆಶಿ ಅವರು ನಿಮ್ಗೆ ಬಂದು ಹೇಳಿದ್ರಲ್ವಾ? ಸ್ವಪಕ್ಷೀಯರ ವಿರೋಧ ಇದೆ, ಪ್ರತಿಪಕ್ಷಗಳ ವಿರೋಧ ಇದೆ, ಯಾಕಿದ್ದಾರೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ? ರುದ್ರದೇವರ ಈ ತರಾತುರಿಯಲ್ಲಿ ಯಾಕೆ ಮಾಡಕ್ ಹೊರಟಿದ್ದಾರೆ? ಡಿಕೆಶಿ ಅವರು ನಿಮ್ಗೆ ಹೇಳಿದ್ರೆ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ. ಮೇಡಮ್ ಒಂದ್ ಸೆಕೆಂಡ್ ನೋಡಿ ಮೇಡಮ್, ಕುರ್ಚಿಯನ್ನು ಅಲ್ಲಾಡ್ತಾ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಲ್ಲ ಅಂತ ಹೇಳಿ ಅಲ್ಲ, ನಿಮ್ಮ ಮುಂದೆ ನಾವೇನು ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ, ಯಾವ ಒಪ್ಪಂದ ನಿಮ್ಮ ಮುಂದೆ ಆಗೂ ಇಲ್ಲ. ಮಾಡ್ತಾರೆ, ಕುರ್ಚಿ ಅಲ್ಲ ಆಡ್ತಾ ಇದೆ. ಯಾರಿ ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ, ಈ 2020 ಸರ್ಕಾರ ಮಾಡಿ ಧೋಕಾ ಕೊಟ್ಟಂತ ಜೆಡಿಎಸ್ ಇವತ್ತಿನ ದಿನ ಅಧಿಕಾರ ಬಿಟ್ಕಡಿ ಅಂತ ಇದ್ದಾರೆ. ರೈಟ್. ಕಾರ್ಯಕ್ರಮದಲ್ಲಿ ಪುಟ್ಟಣ್ಣವರು, ಉಮೇಶ್ ಅವರು, ಸ್ವಾತಿ ಅವರು, ರುದ್ರದೇವ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಇವತ್ತಿನ ಡಿಬೇಟ್ ಕೂಡ ಗೊಂದಲದಲ್ಲೇ ಮುಗೀತು ಅಂದರೆ ಅದಕ್ಕೆ ಅರ್ಥ ಇಷ್ಟೇ. ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಿ, ನಮ್ಮ ಕನ್ಕ್ಲೂಷನ್ಗೆ ಬರೋಕ್ಕಾಗ್ತಿಲ್ಲ. ಕಾರಣ ತಾಂತ್ರಿಕ ದೋಷ ಇದೆ. ಒಂದೊಂದು ಫ್ಯಾಮಿಲಿ ಅಥವಾ ಒಂದೊಂದು ಮನೆಗೆ ಹೋದಾಗಲೂ ಕೂಡ ಅವ್ರಿಗೆ ಏನು ಬರೀಬೇಕು, ಏನು ಹೇಳಬೇಕು ಅನ್ನುವಂಥ ಗೊಂದಲ ಇದೆ. ಶಿಕ್ಷಕರೇ ಬಹಳಷ್ಟು ಮಂದಿ ತರಬೇತಿಯನ್ನು ಕೊಟ್ಟಿದ್ದರೂ ಕೂಡ ನಮಗೆ ಅಂಥ ಒಂದು ಮಾಹಿತಿ ಲಭ್ಯವಾಗಿಲ್ಲ ಅಂಥೇಳಿ ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ದಸರಾ ಹಾಲಿಡೇಸ್ ಇರಬಹುದು, ಬಟ್ ಈ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ನೀವು ಹಾಕಿದಂಥ ಪ್ರಯತ್ನ 100% ರಿಸಲ್ಟ್ ಕೊಡಬೇಕು ಅನ್ನೋದಾಗಿದ್ದರೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರಬೇಕು. ಬಟ್ ಅಂಥ ಪ್ರಯತ್ನಗಳಾಗ್ತಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.